ಗುಡ್ ಮಾರ್ನಿಂಗ್ ಡ್ಯಾಲಸ್, ನಮಸ್ಕಾರ ಡ್ಯಾಲಸ್, ಗುಡ್ ಈವ್ನಿಂಗ್ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ, ನಮ್ಮ ಇಂಡಿಯಾ, ನಮ್ಮ ಭಾರತ ಅಂತ ಹೇಳ್ತಾ ನಿಮಗೆಲ್ಲ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ತುಂಬ ವಾರಗಳಾಯಿತು, ಐ ಥಿಂಕ್ 3-4 ವಾರದಿಂದ ನಾನು ಪದೇ ಪದೇ ಪ್ರೀಮಿಯರ್ ಶೋ ಅನ್ನು ಮಾಡ್ತಾಯಿದ್ದೆ, ಪ್ಲೇ ಮಾಡ್ತಾಯಿದ್ದೆ. ಅದು ಯಾಕೆಂದರೆ ಟ್ರಾವೆಲಿಂಗ್ದಿತ್ತು. ಇಂಡಿಯಾದಲ್ಲೇ ನಾನು ಟ್ರಾವೆಲ್ ಮಾಡ್ತಾಯಿದ್ದೆ. ಒಂದು ಪರ್ಸ್ನಲ್ ವೆಡ್ಡಿಂಗ್, ಫ್ಯಾಮಿಲಿ ವೆಡ್ಡಿಂಗ್ ಅಂತ ಹೇಳ್ತೀವಿ ನಾವು. ಸೊ ಅದು ಗೊತ್ತಲ್ಲ ನಿಮಗೆಲ್ಲ, ನಾವೆಲ್ಲ ಇಂಡಿಯನ್ಸು. ವೆಡ್ಡಿಂಗ್ ಅಂದಮೇಲೆ ಸುಮಾರು ದಿವಸಗಳು ನಡೀತಾ ಇರ್ತದೆ. ಸೊ ಅದಕ್ಕೋಸ್ಕರವಾಗಿ ಪ್ರತಿ ಭಾನುವಾರ ಏನಾದರೂ ಒಂದು ಕಾರ್ಯಕ್ರಮ ಇತ್ತು. ಆ್ಯಂಡ್ ಅದಕ್ಕೋಸ್ಕರ ಕನ್ನಡವಾಣಿ ಲೈವ್ ಶೋ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ನಾನೀಗ ಮತ್ತೆ ವಾಪಸ್ ಡ್ಯಾಲಸ್ಗೆ ಬಂದಿದ್ದೀನಿ. ಸೊ ಅದಕ್ಕೋಸ್ಕರ ಇವತ್ತು ಈ ಲೈವ್ ಶೋವನ್ನು ಇಟ್ಕೊಂಡು ಶುರು ಮಾಡೋಣ ಅಂಥೇಳಿ ನಿಮಗೆಲ್ಲ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಿಮ್ಮ ಗೆಳೆಯ, ನಿಮ್ಮ RJ ರಾಜೀವ್ ಕುಲಕರ್ಣಿ. ಸೊ ಇವತ್ತಿನ ತಾರೀಕು ಏಪ್ರಿಲ್ 26, 4 ತಿಂಗಳು ಆಫ್ 2026 ಮುಗ್ದೊಂಗೆ ಆಯಿತು. ಇನ್ನೊಂದು 3-4 ದಿವಸದಲ್ಲಿ ನಾವು ಮೇ ತಿಂಗಳಿಗೆ ಕಾಲಿಡ್ತೀವಿ. ಸೊ ಇವತ್ತಿನ ನಮ್ಮ ಜೊತೆ ಒಬ್ಬರು ತುಂಬ ಅಂದರೆ ತುಂಬ ರೆಸ್ಪೆಕ್ಟೆಡ್ ಗೆಸ್ಟ್ ಇದ್ದಾರೆ. ಅವರು ಯಾರು ಏನು ಅಂತ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ಪ್ರತಿ ಭಾನುವಾರ ಈ ಕಾರ್ಯಕ್ರಮ ಶುರುವಾಗುವ ಮೊದಲು ನಾವು ಆ ಪರಮಾತ್ಮನ ನೆನೆಸ್ಕೊಂಡು ಶುರು ಮಾಡ್ತೀವಿ. ಇವತ್ತು ಕೂಡ ಆ ಪರಮಾತ್ಮನ ನೆನೆಸ್ಕೊಂಡು ಈ ಕಾರ್ಯಕ್ರಮವನ್ನು ಶುರು ಮಾಡೋಣ, ಬನ್ನಿ. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ಅಯ್ಯ ಕಣ್ಣು ಕಿವಿ ಮಂದವಾದವು, ಹೆಣ್ಣು ಮಣ್ಣಿನಾಸೆ ಮಂದವಾಗದು ಕೃಷ್ಣ. ಕಾಲು ಕೈ ಜವಗುಲ್ದಿದವು ಎನ್ನ, ಕಾಲು ಕೈ ಜವಗುಲ್ದಿದವು, ಭೋಗಲೋಲತೆ ಜವಗುಲ್ದವು ಕೃಷ್ಣ. ಭೋಗಲೋಲತೆ ಜವಗುಂದವು ಕೃಷ್ಣ. ಜರೆ ರೋಗದಿಂದ ನೆರೆಗೊರಗೇಸಿತು, ಜರೆ ರೋಗದಿಂದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ಜರೆ ರೋಗದಿಂದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣ ಗತಿ ದಾರಿ ತೋರದು ಕೃಷ್ಣ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣ ಗತಿ ದಾರಿ ತೋರದು ಕೃಷ್ಣ. ಅನಾದಿಯಿಂದ ನಿನ್ನವನೆನಿಸಿದೆ, ಅನಾದಿಯಿಂದ ನಿನ್ನವನೆನಿಸಿದೆ, ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಇನ್ನಾದರೂ 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 ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಇನ್ನಾದರೂ ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಕೃಷ್ಣ 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 ಕೃಷ್ಣ. ಎಲ್ರಿಗೂ ನಮಸ್ಕಾರ. ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಏಪ್ರಿಲ್ 26ನೇ ತಾರೀಕು 2026.
ಫಸ್ಟ್ ಆಫ್ ಆಲ್ ನಾನು ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕೆ ಈ ಪ್ರತಿ ಭಾನುವಾರ ಈ ಕಾರ್ಯಕ್ರಮ ನೋಡ್ತೀರಾ, ನಮ್ಮ ಚಾನಲ್ ಲಿಂಕನ್ನು ಹಂಚ್ಕೊಳ್ತೀರಾ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತೀರಾ. ಇನ್ನೂ ಸಬ್ಸ್ಕ್ರಿಪ್ಷನ್ ಬರಲಿ, ಯಾಕಂದರೆ ಇಂಗ್ಲೀಷಲ್ಲೊಂದು ಗಾದೆ ಇದೆ, ದ ಮೋರ್ ದ ಮೆರಿಯರ್ ಅಂತ. ಅಂದರೆ ಇನ್ನೂ ಜಾಸ್ತಿ ಎಷ್ಟು ಜನ ಸಬ್ಸ್ಕ್ರಿಪ್ಷನ್ ಬರುತ್ತೋ, ಸಬ್ಸ್ಕ್ರೈಬರ್ಸ್ ಆಗ್ತಾರೋ, ಅದರಿಂದಾಗಿ ವ್ಯೂವರ್ಶಿಪ್ ಜಾಸ್ತಿ ಆಗುತ್ತೆ. ವ್ಯೂವರ್ಶಿಪ್ ಜಾಸ್ತಿ ಆದರೆ ನಮ್ಮ ಗೆಸ್ಟ್ ಅವರಿಗೂ ತುಂಬ ಖುಷಿ, ನಮಗೂ ಕೂಡ ತುಂಬ ಖುಷಿ. ಹಾಗೆ ನಮ್ಮ ಸಪೋರ್ಟರ್ಸಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟಿಂದ ಈ ಚಾನಲ್ ನಡೆಸಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಸಂದೀಪ್ ಸದಾನಂದಪ್ಪ ಅವರು ಟೆಕ್ನಿಕಲ್ ಸಪೋರ್ಟ್ ನಮಗೆ. ಇವತ್ತು ಅವರು ಯಾವುದೋ ಆಚೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ, ಆದರೆ ಒಂದೊಂದು ಸಲ ಅವರು ಇದ್ದಾಗ ನಮಗಂತೂ ತುಂಬ ನಿಶ್ಚಿಂತವಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗೋದು. ಸಂದೀಪ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್ ಆಲ್ವೇಸ್. ಸೊ ಹಾಗೆ ನಮ್ಮ ಪ್ರೇಕ್ಷಕರಿಗೆ ತುಂಬ ತುಂಬ ಥ್ಯಾಂಕ್ಸ್. ನೀವೆಲ್ಲ ಈ ಕಾರ್ಯಕ್ರಮ ನೋಡಿ ಸಪೋರ್ಟ್ ಮಾಡ್ತೀರಾ, ಅದಕ್ಕೆ ಥ್ಯಾಂಕ್ಸ್. ಬನ್ನಿ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ನಮ್ಮ ಗೆಸ್ಟ್ ಬಗ್ಗೆ ಒಂದು ಕಿರು ಪರಿಚಯ. ಅವರು ಈಗಾಗಲೇ ರಿಟೈರ್ ಆಗಿದ್ದಾರೆ. ಹಿ ಈಸ್ ಎ ರಿಟೈರ್ಡ್ ಇಂಡಿವಿಜುವಲ್ ಫ್ರಮ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಆ್ಯಸ್ ಅ ಪ್ರಿನ್ಸಿಪಲ್. ಅವ್ರು ಪ್ರಿನ್ಸಿಪಲ್ ಆಗಿ ರಿಟೈರ್ ಆಗಿದ್ದಾರೆ. ಆದರೆ ಅವರ ಒಂದು ಜೀವನ ಸ್ಟೂಡೆಂಟ್ ಆಗಿದ್ದಾಗ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆ ಒಂದು ಜೀವನದಿಂದ ಪ್ರಿನ್ಸಿಪಲ್ ಆಗುವ ತನಕ ಒಂದು ಜರ್ನಿ ಹೇಗಿತ್ತು ಅಂತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಮಿಸ್ಟರ್ ವಿಶ್ವನಾಥ್ ಹೆಗಡೆ ಅವರನ್ನು ವೆಲ್ಕಮ್ ಮಾಡೋಣ ಕನ್ನಡವಾಣಿ ಕಾರ್ಯಕ್ರಮಕ್ಕೆ. ಎಲ್ಲರೂ ಕೊಡಿ. ನಮಸ್ಕಾರ ಹೆಗಡೆ ಅವರಿಗೆ. ನಮಸ್ಕಾರ, ಹೇಗಿದ್ದೀರಿ? ಗುಡ್ ಈವ್ನಿಂಗ್. ಚೆನ್ನಾಗಿದ್ದೇವೆ. ಗುಡ್ ಈವ್ನಿಂಗ್ ಸರ್. ವೆರಿ ಗುಡ್, ವೆರಿ ಗುಡ್. ಹೆಗಡೆ ಅವರೇ, ತುಂಬ ಥ್ಯಾಂಕ್ಸ್. ರಿಟೈರ್ ಆದರೂ ಏನಾಯಿತು, ನೀವು ಒಬ್ಬರು ಆ್ಯಕ್ಟಿವ್ ಮನುಷ್ಯರು, ನಮ್ಗೆ ಗೊತ್ತಿದೆ. ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀರಾ ಈ ಜೀವನದಲ್ಲಿ. ಮೊದಲು ನಾವು ನೋಡಿದ್ದೇವೆ, ಪ್ರೇಕ್ಷಕರಿಗೆ ಹೇಳ್ತೇನೆ ನಾನು, ಅದು ಮೊದಲು ನಾನು ನೋಡಿದ್ದೇವೆ ಅಂತ ಈ ಸ್ಟೇಟ್ಮೆಂಟ್ ಯಾಕೆ ಹೇಳ್ತಾ ಇದ್ದೇನೆ ಅಂತ. ಸೊ ಅದ್ರ ಬಗ್ಗೆ ಆಮೇಲೆ ಹೇಳ್ತೇನೆ. ಹಾಗೆಯೇ ಈ ರಿಟೈರ್ ಲೈಫಲ್ಲಿ ಕೂಡ ಮನುಷ್ಯ ಬ್ಯುಸಿಯಾಗಿ ಇರ್ತಾನೆ. ಏನಾದರೂ ಒಂದು ಕಾರ್ಯ ನಡೀತಾ ಇರ್ತದೆ. ಅದು ಕೂಡ ಸಂಡೇ ಅಂದಮೇಲೆ ಆ ಫಂಕ್ಷನು ಈ ಫಂಕ್ಷನ್ನು, ರಿಲೇಟಿವ್ ಮನೆಗೆ ಹೋಗೋದು, ಫ್ರೆಂಡ್ಸ್ ಮನೆಗೆ ಹೋಗೋದು. ಆದರೂ ನೀವು ನಿಮ್ಮ ಅಮೂಲ್ಯವಾದ 1 hour ನಮಗೆ ಕೊಡ್ತಾ ಇದ್ದೀರಾ. ನಿಮ್ಮ ಬಗ್ಗೆ ಒಂದು ಮಾಹಿತಿ ನಮ್ಮ ಪ್ರೇಕ್ಷಕರಿಗೆ ಹಂಚ್ಕೊಳ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ದ ಶೋ. ಸೊ ಹೆಗ್ಡೆ ಅವರೇ, ಫಸ್ಟ್ ಆಫ್ ಆಲ್ ಪ್ರೇಕ್ಷಕರಿಗೆ ಡೆಫಿನೆಟ್ಲಿ ದೇ ವಾಂಟ್ ಟು ನೋ ಒರಿಜಿನಲಿ ನೀವು ಎಲ್ಲಿ ಅವರು. ಈಗ ನೀವು ಐ ಥಿಂಕ್ ನೀವು ಕಾರವಾರದಲ್ಲಿ ನೆಲೆಸಿದ್ದೀರಾ ಅಂತ ಅನಿಸ್ತದೆ. ಸೊ ಆದರೆ ಒರಿಜಿನಲಿ ನೀವು ಎಲ್ಲಿ ಅವರು, ಆಮೇಲೆ ಕಾರವಾರದಲ್ಲಿ ಎಷ್ಟು ವರ್ಷದಿಂದ ನೆಲೆಸಿದ್ದೀರಾ ಈಗ? ನಾನು ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಮಾಳ್ಕೋಡು ಗ್ರಾಮದವನು. ಒಂದು ಕೃಷಿಕ ಕುಟುಂಬದಲ್ಲಿ ಜನಿಸಿ ಅಲ್ಲಿ ಭಟ್ಕಳದಲ್ಲಿ ಊರಿನಲ್ಲಿ ಭಟ್ಕಳದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗಕ್ಕಾಗಿ ಕಾರವಾರಕ್ಕೆ ಬಂದು ಕಳೆದ 40 ವರ್ಷದಿಂದ ಕಾರವಾರದಲ್ಲಿ ವಾಸವಾಗಿದ್ದೇನೆ. ವೃತ್ತಿ ಪ್ರವೃತ್ತಿ ಎಲ್ಲ 40 ವರ್ಷದಿಂದ ಇದ್ದೇನೆ. ಸೊ ನೀವು ಹಾಗಾದ್ರೆ ಕಾರವಾರದ ಬಗ್ಗೆ ಪ್ರತಿಯೊಂದು ರಸ್ತೆ ಗಲ್ಲಿ ಎಲ್ಲ ನಿಮಗೆ ಗೊತ್ತಿದೆ ಅಂತೇಳಿ ಇದರಿಂದ ನಾವು ತಿಳ್ಕೊಬಹುದು. ಓಕೆ, ಕಾರವಾರ ಬಹಳ ಉತ್ತಮವಾದ ಪ್ಲೇಸ್ ಇದು. ಕಾರವಾರ ಜಿಲ್ಲಾ ಕೇಂದ್ರ. ಮತ್ತೆ ಮುಂಚೆ ಕಾರವಾರದ ವಸತಿ ಕಡಿಮೆ ಇತ್ತು. ಈಗ ನೇವಿ ಮತ್ತೆ ಸೀಬರ್ಡ್ ಕೈಗಾ ಪ್ರಾಜೆಕ್ಟ್ ಬಂದ ನಂತರ ಕಾರವಾರದ ವಸತಿ ಜಾಸ್ತಿ ಆಗಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ಇಲ್ಲಿಯ ವ್ಯವಹಾರಗಳು ಜಾಸ್ತಿ ಆಗಿದೆ. ಹಾಗೆ ಇಲ್ಲಿಯ ವಸತಿ ಎಲ್ಲವೂ ಜಾಸ್ತಿ ಆಗ್ತಾ ಇದೆ. ಕಾರವಾರ ಈಗ ಉತ್ತಮ ಪ್ರೇಕ್ಷಣೀಯ ಕ್ಷೇತ್ರ ಕೂಡ ಆಗಿದೆ. ಒಳ್ಳೆ ಪ್ಲೇಸ್ ಆಗಿದೆ ಕಾರವಾರ, ಉತ್ತಮವಾಗಿದೆ ಕಾರವಾರ. ಆ ಕಾರವಾರದಲ್ಲಿ 40 ವರ್ಷದಿಂದ ವಾಸವಾಗಿದ್ದೇನೆ. ತುಂಬಾ ಅಂದ್ರೆ ಒಂದು ಟೂರಿಸ್ಟಿಕ್ ತರ ಪ್ಲೇಸ್ ಕಾರವಾರ ಅಲ್ವಾ? ಅಂಡ್ ಆಲ್ಸೋ ಅದು ಕಾರವಾರ ಅಂದ್ರೆ ಈಗ ಜನರಿಗೆ ಗೊತ್ತಿಲ್ದಿದ್ರೆ ಒಂದು ವೇಳೆ ಕಾರವಾರ ನಮ್ಮ ನಾರ್ತ್ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂತ ಹೆಗ್ಡೆ ಅವರು ಹೇಳಿದರು. ಅದರಲ್ಲಿ ಅದು ನಮ್ಮ ಬಾರ್ಡರ್, ಕರ್ನಾಟಕ ಬಾರ್ಡರ್ ಮತ್ತು ಗೋವಾ ಬಾರ್ಡ್ರಲ್ಲ ಹತ್ತಿರ ಇದೆ ಅದು. ಸೊ ನಿಮಗೆ ಗೋವಾಕ್ಕೆ ಹೋಗಬೇಕಂತ ಬೈ ರೋಡ್ ಹೋಗಬೇಕಂತ ಇದ್ದರೆ ನೀವು ಕಾರವಾರ ಮೂಲಕವಾಗಿ ಹೋಗಬೇಕಾಗುತ್ತೆ. ಸೊ ತುಂಬ ಅಂದರೆ ತುಂಬ ಒಂದು ಸುಂದರವಾದ ಒಂದು ಜಾಗ ಅಂತ ಹೇಳ್ತೇನೆ ಕಾರವಾರ. ಆ್ಯಂಡ್ ತುಂಬ ಗ್ರೀನ್ರಿ ಇದೆ, ಒಳ್ಳೆ ಬೀಚ್ ಇದೆ, ಹಾಗೆ ಒಂದು ಕಮರ್ಷಿಯಲ್ ಪೋರ್ಟ್ ಕೂಡ ಇದೆ. ಸಣ್ಣ ಪುಟ್ಟ ಈ ಮೀನುಗಾರರೆಲ್ಲ ಈ ವ್ಯವಸಾಯ ಮಾಡ್ಕೊಂಡು ಅಲ್ಲಿ
ತಮ್ಮ ಜೀವನವನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಸೊ ನಿಮ್ಮ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿ ಹೆಗ್ಡೆ ಅವರೇ ಸ್ವಲ್ಪ. ನನ್ನ ಎಜುಕೇಶನ್ ಅಂತಂದ್ರೆ ನಾನು ಪ್ರೈಮರಿ ಮತ್ತೆ ಹೈಸ್ಕೂಲ್ಗಳನ್ನ ಮಾಳ್ಕೋಡ್ ಮತ್ತೆ ನಮ್ಮ ಸ್ವಂತ ಊರಿನಲ್ಲಿ ಮುಗಿಸಿದೆ. ಇಡಗುಂಜಿ ಮಹಾಕ್ಷೇತ್ರ ಪುಣ್ಯಕ್ಷೇತ್ರದಲ್ಲಿ ಅಲ್ಲಿ ಹೈಸ್ಕೂಲು ವಿದ್ಯಾಭ್ಯಾಸ ಮುಗಿಸಿ PUC ಮತ್ತೆ ಡಿಗ್ರಿ BSc ಅನ್ನ ನಾನು ಭಟ್ಕಳ ಅಂಜುಮಾನ್ ಕಾಲೇಜ್ನಲ್ಲಿ ಮುಗಿಸಿದ್ದೆ. ಅಂಜುಮಾನ್ ಕಾಲೇಜ್ನಲ್ಲಿ ಆವಾಗ. ಅದರ ನಂತರದಲ್ಲಿ ಅಂಜುಮಾನ್ ಕಾಲೇಜ್ನಲ್ಲಿ 1980ರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭವಾಯಿತು. ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸಾಕಷ್ಟು ಕಡಿಮೆ ಇದ್ದ ಸಂದರ್ಭದಲ್ಲಿ ಭಟ್ಕಳದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭವಾಯಿತು. ಅದು ನನ್ನ ಅದೃಷ್ಟ. ಮತ್ತೆ ಪುನಃ ಇಂಜಿನಿಯರಿಂಗ್ ಜಾಯಿನ್ ಆಗಿ BE 84ರಲ್ಲಿ ಮುಗಿಸಿ ಕೆಲವು ಕಾಲ KEB ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ನಲ್ಲಿ ಕಾರ್ಯನಿರ್ವಹಿಸಿ ನಂತರದಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಉಪನ್ಯಾಸಕನಾಗಿ 86ರಲ್ಲಿ ಜಾಯಿನ್ ಆಗಿದ್ದೇನೆ. ತದನಂತರದಲ್ಲಿ ನಾನು ವಿದ್ಯಾಭ್ಯಾಸಕ್ಕೆ ನಾನು ಮುಕ್ತಾಯ ಹಾಡಿಲ್ಲ. 2010ರಲ್ಲಿ ಮತ್ತೆ ಪುನಃ ನಾನು ಗೋವಾ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ MTech ಮಾಡಿದೆ. MTech ಅನ್ನ ಗೋವಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡಿ ತದನಂತರದಲ್ಲಿ PhD ಕರ್ನಾಟಕ ಯೂನಿವರ್ಸಿಟಿಯಲ್ಲಿ PhD ರಿಜಿಸ್ಟ್ರೇಷನ್ ಮಾಡಿದೆ. PhD ಮಾಡ್ತಾ ಇದೆ. ಕಾರಣಾಂತರದಿಂದ ಅದು ಕಂಪ್ಲೀಟ್ ಆಗಿಲ್ಲ. ನನ್ನ ಒತ್ತಡ, ಈ ಕಾಲೇಜಿನ ಒತ್ತಡದಲ್ಲಿ ಅದು ಕಂಪ್ಲೀಟ್ ಮಾಡುವಂತ ಇದೆ, ಜೀವಂತ ಇದೆ. ಇನ್ನು ಅಂದ್ರೆ ನಿಮಗೆ ಅದೊಂದು ಹುರುಪು ಇದೆ, ಅದನ್ನು ಮಾಡ್ಬೇಕು ಅಂತ, ಕಂಪ್ಲೀಟ್ ಮಾಡ್ಬೇಕು ಅಂತ ಆಸೆ ಇದೆ. ವಿದ್ಯಾಭ್ಯಾಸ ಭಾರಿ ಒಳ್ಳೇದು ಇದೆ ನೋಡಿ. ಇದು ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತೀವಿ ನಾವು. ಇನ್ನು ಅದು ನೀವು ರಿಟೈರ್ ಆದರೂ ಕೂಡ ಅದೊಂದು PhD ಮುಗಿಸ್ಬೇಕು ಅಂತ ಒಂದು ನಿಮ್ಮಲ್ಲಿ ಅದೊಂದು ಹುರುಪಿದೆ, ಒಂದು ಛಲ ಇದೆ. ಸೊ ಯಾವ ಸಬ್ಜೆಕ್ಟಲ್ಲಿ ಮಾಡಬೇಕಂತ ಇದ್ದೀರಾ ಹೆಗ್ಡೆ ಅವರೇ? PhD ನಮ್ಮ ಇದರಲ್ಲಿ ಹೈಬ್ರಿಡ್ ಜನರೇಷನ್, ಹೈಬ್ರಿಡ್ ಸೋಲಾರ್ ಮತ್ತೆ ವಿಂಡ್ ಪವರ್ ಮೇಲಿಂದ ಅದು ಕಾರವಾರಕ್ಕೆ ಅನುಕೂಲ ಆಗುವಂಗೆ ಪವರ್ ಸಿಸ್ಟಮ್ ನಲ್ಲಿ MTech ಮುಗೀತು. ಅದೇ ಕಂಟಿನ್ಯೂಷನ್ ಆಗಿ ರಿನ್ಯೂಬಲ್ ಎನರ್ಜಿ ಮೇಲೆ PhD ಮಾಡ್ತಾ ಇದ್ದೆ. ಇವತ್ತು ಭಟ್ಕಳ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳಿದ್ರಿ. ಭಟ್ಕಳ ಇಂಜಿನಿಯರಿಂಗ್ ಕಾಲೇಜೇ ಸೇರ್ಬೇಕಂತ ಯಾಕೆ ನಿಮ್ಗೆ ಮನಸ್ಸಾಯ್ತು? ಆ ಸಂದರ್ಭದಲ್ಲಿ ನಾನು PUC ಭಟ್ಕಳದಲ್ಲಿ ಮುಗಿಸಿದಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಮಧ್ಯಮ ವರ್ಗ. ನಮ್ಮ ತಂದೆಯವರು ಕೃಷಿಕರು ಮತ್ತೆ ಅಡಿಕೆ ವ್ಯಾಪಾರ ಮಾಡ್ಕೊಂಡಿದ್ರು. ನಾವು ತಂದೆಗೆ 5 ಜನ ಮಕ್ಕಳಾಗಿದ್ದ. ಅಣ್ಣ ಹಿರಿಯ ಅವನು MSc ಮಾಡ್ಲಿಕ್ಕೆ ಹೋದ. ನಾನು BSc PUC ಆದ ನಂತರ ಇಂಜಿನಿಯರಿಂಗ್ ಸೇರುವಾಗ ಅವಾಗ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿ ಇರ್ಲಿಲ್ಲ. ತಂದೆಯವರಿಗೆ 5 ಜನ ಕುಟುಂಬ ನಿರ್ವಹಿಸುವುದು ಮತ್ತೊಂದು ತೋಟ ನಿರ್ವಹಿಸುವುದು ಕಷ್ಟ ಆಗಿತ್ತು. ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ತದನಂತರದಲ್ಲಿ BSc ಮುಗಿದ ನಂತರ ಅವಾಗ ಭಟ್ಕಳದಲ್ಲಿ ಅಚಾನಕ್ ಆಗಿ ಇಂಜಿನಿಯರಿಂಗ್ ಕಾಲೇಜು ಪ್ರಾರಂಭವಾಯಿತು, ಹೊಸದಾಗಿ ಇಂಜಿನಿಯರಿಂಗ್ ಕಾಲೇಜು. ಆಗ ನಮ್ಮ ತಂದೆಯವರನ್ನ ವಿನಂತಿ ಮಾಡಿಕೊಂಡೆ, ಊರಿನಲ್ಲೇ ಆಗ್ತದೆ, ಹತ್ತಿರದಲ್ಲಿ ಆಗ್ತದೆ, ಆರ್ಥಿಕವಾಗಿ ಸ್ವಲ್ಪ ಹಣಕಾಸು ಕಡಿಮೆ ಇದ್ರು ಸಹಿತ ನಾನು ಇಂಜಿನಿಯರಿಂಗ್ ಮಾಡೋದು. ಸಣ್ಣಿಂದನೂ ನಂಗೊಂದು ಕ್ರಿಯೇಟಿವ್ ಮೈಂಡ್ ಇತ್ತು, ಒಂದು ಇಂಜಿನಿಯರಿಂಗ್ ಏನಾದ್ರು ಮಾಡ್ಬೇಕು. ಆಗ ಸಣ್ಣಿದ್ದವಾಗ ನಿಮ್ಗೆ ಗೊತ್ತಿದೆ, ಸಣ್ಣಿದ್ದವಾಗ ನಾವು ಸಣ್ಣ ಮಕ್ಕಳು ಆಡ್ತಿದ್ದವಾಗ ಟೆಲಿಫೋನ್, ಈಗ ಬೆಂಕಿ ಪೆಟ್ಟಿಗೆಲ್ಲಿ ಟೆಲಿಫೋನ್ ಎಲ್ಲ ಆವಾಗ ಮಾಡ್ತಿದ್ದ. ಸೊ ಅದೆಲ್ಲ ಸ್ವಲ್ಪ ಕ್ರಿಯೇಟಿವ್ ಇತ್ತು, ಇಂಜಿನಿಯರಿಂಗ್ ಮಾಡ್ಬೇಕು ಅಂತಿತ್ತು. ಅವಾಗ ಕಾರಣ ಆರ್ಥಿಕ ಪರಿಸ್ಥಿತಿ ಆಗಿಲ್ಲ. BSc ಮುಗಿಸಿದ ನಂತರ ಪುನಃ ಇಂಜಿನಿಯರಿಂಗ್ ಒಂದು ಆಸೆ ಉಟ್ಕೊಂಡಿತ್ತು. ಭಟ್ಕಳದಲ್ಲಿ ಆಯ್ತು. ಅಲ್ಲಿಯ ಮ್ಯಾನೇಜ್ಮೆಂಟ್ ನಮ್ಮ ದೊಡ್ಡಪ್ಪನಿಗೆ ಪರಿಚಯ ಇದ್ದಿದ್ರಿಂದ ಸ್ವಲ್ಪ ಕಡಿಮೆ ಇದರಲ್ಲಿ ಹಣದಲ್ಲಿ ನಂಗೆ ಅಡ್ಮಿಷನ್ ಸಿಕ್ತು. ಹಾಗಾಗಿ ಭಟ್ಕಳದಲ್ಲಿ ಇಂಜಿನಿಯರಿಂಗ್ ಮಾಡುವ ಅದೃಷ್ಟ ಸಿಕ್ತು. ಜೊತೆಗೆ ಸಾಕಷ್ಟು ನಿಮ್ಮಂತ ಫ್ರೆಂಡ್ಸ್ಗಳು ಸಿಕ್ಕಿದ್ದು ಬಹಳ ನನ್ನ ಪುಣ್ಯ ಅಂತ ಹೇಳಿ ನಾನು ಹೇಳ ಬಯಸ್ತೇನೆ. ಭಟ್ಕಳದಲ್ಲಿ ಆ ರೀತಿ ಇರೋದ್ರಿಂದ ಭಟ್ಕಳದಲ್ಲಿ ಮಾಡಬೇಕಾಯ್ತು ಇಂಜಿನಿಯರಿಂಗ್ ಕಾಲೇಜ್. ಪ್ರೇಕ್ಷಕರಿಗೆ ಒಂದು ಮಾತು ಹೇಳ್ತಾ ಇದ್ದೇನೆ. ಭಟ್ಕಳದ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಕೂಡ ಒಬ್ಬ ವಿದ್ಯಾರ್ಥಿ. ನಮ್ಮ ವಿಶ್ವನಾಥ್ ಹೆಗಡೆ ಅವರು ನಮ್ಮ ಸಹಪಾಠಿ ಅಂತ ಹೇಳ್ಬೋದು, ನಮ್ಮ ಸೇಮ್ ಬ್ಯಾಚ್ಮೇಟ್ ಅಂತ ಹೇಳ್ಬೋದು. 1980ಯಲ್ಲಿ ಈ ಕಾಲೇಜ್ ಶುರು ಆದಾಗ SM ಯಾಯ ಆಗ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು ಕರ್ನಾಟಕದಲ್ಲಿ. ಗುಂಡೂರಾವ್ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಹಾಗೆಯೇ SM ಯಾಯ ಅವರ ನೇತೃತ್ವದಲ್ಲಿ ಈ ಕಾಲೇಜು, ಈ ಯಾಯ ಅದು ಟ್ರಸ್ಟ್, ಅಂಜುಮಾನ್ ಟ್ರಸ್ಟ್ ಅಂತೇಳಿ ಶುರುವಾಗಿ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಶುರುವಾಯಿತು. ನೀವು ಹೇಳಿದ್ದು ಕರೆಕ್ಟು. ಆವಾಗ ಕರ್ನಾಟಕದಲ್ಲಿ ತುಂಬ ಕಡಿಮೆ ಇಂಜಿನಿಯರಿಂಗ್ ಕಾಲೇಜ್ಗಳಿದ್ದು. ಆವಾಗ ಈ ಹೊಸ ಕಾಲೇಜ್ಗಳೆಲ್ಲ ಶುರು ಆಗಲಿಕ್ಕೆ, ಪ್ರೈವೇಟ್ ಕಾಲೇಜ್ ಶುರು ಆದಾಗ ಭಟ್ಕಳ ಈಸ್ ಆಲ್ಸೋ ಒನ್ ಆಫ್ ದೆಮ್. ಆ್ಯಂಡ್ ಈಗ ಅಂಜುಮಾನ್ ಇಂಜಿನಿಯರಿಂಗ್ ಕಾಲೇಜ್ ತುಂಬ ಹೆಸರು ತರ್ತಾ ಇದೆ. ಎಲ್ಲ ಕಡೆನೂ ಅಂದರೆ ಟಾಪ್ ರ್ಯಾಂಕಿಂಗಲ್ಲಿ ನೋಡಿದರೆ ಅಲ್ಲಿಯ ಕ್ಯಾಂಡಿಡೇಟ್ಸ್ ತುಂಬ ಬರ್ತಾ ಇದ್ದಾರೆ ಮೇಲೆ. ಸೊ ಅದೊಂದು ನಮಗೆ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ಕೊತೀನಿ. ಸೊ
ಇನ್ನೂ ಇವ್ರ ಬಗ್ಗೆ ಮಾತುಕತೆ ಮುಂದುವರ್ಸೋಣ. ಆದರೆ ಇದೊಂದು ಸಣ್ಣ ಬ್ರೇಕ್ ತೊಗೊಂಡು ಬರೋಣ. ಯಾಕಂದರೆ ಇವತ್ತು ನಾನು ಹಾಡೇನು ಸೆಲೆಕ್ಟ್ ಮಾಡಿದ್ದಾನೆ ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳು. ಯಾಕಂದರೆ 2 ದಿವಸದ ಹಿಂದೆ ಅವರ ಒಂದು ಹುಟ್ಟಿದಬ್ಬ ಇತ್ತು. ಸೊ ಪ್ರತಿ 24 ಏಪ್ರಿಲಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದಬ್ಬ ನಾವೆಲ್ಲ ಆಚರಿಸ್ತೀವಿ. ಈಗ ಇದೊಂದು ಹಾಡು ಕೇಳ್ಕೊಂಡು ಮತ್ತೆ ವಾಪಸ್ ಬರೋಣ. ನಮ್ಮ ವಿಶ್ವನಾಥ್ ಹೆಗಡೆ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಏನೆಂದು ನಾ ಹೇಳಲಿ ಮಾನವನಾತೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ, ಒಳ್ಳೆಯದೆಲ್ಲ ಬೇಕು ಎಂಬ ಛಲದಲ್ಲಿ, ಯಾರನ್ನು ಪ್ರೀತಿಸನು ಮನದಲ್ಲಿ, ಏನೊಂದು ಬಾಳಿಸನು ಜಗದಲ್ಲಿ, ಓ ಯಾರನ್ನು ಪ್ರೀತಿಸನು ಮನದಲ್ಲಿ, ಏನೊಂದು ಬಾಳಿಸನು ಜಗದಲ್ಲಿ, ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ. ಜೇನುಗಳೆಲ್ಲ ಅಲೆಯುತ್ತ ಹಾರಿ ಕಾಡಲ್ಲ ಕಾಡಲ್ಲ ಕಾಡಲ್ಲ, ಹನಿ ಹನಿ ಜೇನು ಸೇರಿಸಲೇನು ಬೇಕು ಎಂದಾಗ ತನದೆನ್ನುವ, ಕೆಸರಿನ ಹೂವು ವಿಷದ ಹಾವು, ಭಯವಿಲ್ಲ ಭಯವಿಲ್ಲ ಭಯವಿಲ್ಲ, ಚೆಲುವಿನದೆಲ್ಲ ರುಚಿಸುವುದೆಲ್ಲ ಕಂಡು ಬಂದಾಗಬೇಕೆನ್ನುವ, ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ. ಪ್ರಾಣಿಗಳೇನು ಗಿಡ ಮರವೇನು ಬಿಡಲಾರ ಬಿಡಲಾರ ಬಿಡಲಾರ, ಬಳಸುವನೆಲ್ಲ ಉಳಿಸುವುದಿಲ್ಲ ತನ್ನ ಹಿತಕ್ಕಾಗಿ ಹೋರಾಡುವ, ನುಡಿಯುವುದೊಂದು ನಡೆಯುವುದೊಂದು ಎಂದೆಂದು ಎಂದೆಂದು ಎಂದೆಂದು, ಪಡೆಯುವುದೊಂದು ಕೊಡುವುದು ಒಂದು, ಸ್ವಾರ್ಥಿ ತಾನಾಗಿ ಮೆರೆದಾಡುವ, ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ, ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ, ಒಳ್ಳೆಯದೆಲ್ಲ ಬೇಕು ಎಂಬ ಛಲದಲ್ಲಿ. ನಮಸ್ಕಾರ ಎಲ್ರಿಗೂ. ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ. ಇವತ್ತಿನ ತಾರೀಕು ಏಪ್ರಿಲ್ 26, 2026. ಹೌದು, 3 ವಾರಕ್ಕಿಂತಲೂ ಜಾಸ್ತಿ ಬ್ರೇಕ್ ಆದಮೇಲೆ ಈಗ ಮತ್ತೆ ಲೈವ್ ಶೋ ಮಾಡ್ತಾ ಇದ್ದೀನಿ. ತುಂಬ ಟ್ರಾವೆಲ್ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ಆಗಲಿಲ್ಲ. ಆದರೆ ನಿಮಗೋಸ್ಕರವಾಗಿ
ಹಳೆ ಕಾರ್ಯಕ್ರಮದ ಒಂದು ಪ್ರೀಮಿಯರ್ ಶೋ ನಾನು ರಿಲೇ ಮಾಡ್ತಾ ಇದ್ದೆ. ಹೋಪ್ ಯು ಆಲ್ ಎಂಜಾಯ್ಡ್ ಎಟ್ ದಟ್ ಪಾಯಿಂಟ್. ಸೊ ಬನ್ನಿ, ಇವತ್ತಿನ ಕಾರ್ಯಕ್ರಮ ನಮ್ಮ ಜೊತೆ ವಿಶ್ವನಾಥ್ ಹೆಗಡೆ ಅವರು ಇದ್ದಾರೆ. ಅವರು ಕಾರವಾರದಲ್ಲಿ ರಿಟೈರ್ಡ್ ಪ್ರಿನ್ಸಿಪಲ್ ಆಗಿ, ಕಾರವಾರ ಪಾಲಿಟೆಕ್ನಿಕ್ ರಿಟೈರ್ಡ್ ಪ್ರಿನ್ಸಿಪಲ್ ಆಗಿ ಈಗ ತಮ್ಮ ರಿಟೈರ್ಮೆಂಟ್ ಲೈಫನ್ನು ಆರಾಮವಾಗಿ ಕಳೀತಾ ಇದ್ದಾರೆ. ಆದರೂ ಅವರಿಗೆ ಒಂದು PhD ಒಂದು ಮಾಡಬೇಕು ಅಂತ ಇನ್ನೂ ಒಂದು ಛಲ ಇದೆ, ಇನ್ನೂ ಒಂದು ಹುರುಪಿದೆ. ಅವರು ಮಾಡಲಿ ಅಂತ ನಾವೆಲ್ಲ ಕೇಳ್ಕೊಳ್ಳೋಣ. ಈ PhD ಇದನ್ನು ಮುಗಿಸ್ಲಿ ಅಂತ ಪರಮಾತ್ಮ ಕೇಳ್ಕೊಂಡು ಒಳ್ಳೇದಾಗಲಿ ಅಂತ ಹಾರೈಸೋಣ. ವೆಲ್ಕಮ್ ಬ್ಯಾಕ್ ವಿಶ್ವನಾಥ್ ಹೆಗ್ಡೆ ಅವರೇ. ಈ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಗಿರಿ ಕನ್ಯೆ ಪಿಕ್ಚರಿಂದ ಈ ಬ್ರೇಕಲ್ಲಿ ಈ ಹಾಡನ್ನು ಚೂಸ್ ಮಾಡಿದ್ದೆ. ಇದು ಭಾರಿ ಒಂದು ಒಳ್ಳೆಯ ಒಂದು ಫಿಲಾಸಾಫಿಕಲ್ ಹಾಡು, ಏನಂತೀರಾ ನೀವು? ಒಳ್ಳೆ ಹಾಡು ಗಿರಿ ಕನ್ಯೆ, ಒಳ್ಳೆ ಆ ಕಾಲದಲ್ಲಿ ಬಹಳ ಫೇಮಸ್ ಆದಂತ ಹಾಡು. ರಾಜ್ಕುಮಾರ್, ಜಯಮಾಲಾ, ಹೌದೌದು, ಒಳ್ಳೆ ಹೌದೌದು, ಒಳ್ಳೆಯದು. ಸೊ ಹೆಗ್ಡೆ ಅವರೇ, ನೀವು ಭಟ್ಕಳದಲ್ಲಿ ಕಲ್ಲಿ ಇಂಜಿನಿಯರಿಂಗ್ ಶುರು ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ನೀವು ಕಾಲೇಜ್ ಸೇರಿದಾಗ ಫೆಸಿಲಿಟೀಸ್ ಎಲ್ಲ ಹೇಗಿತ್ತು? ಆಕ್ಚುಲಿ ಹಿಂದೆ ಹೇಳಿದಾಗೆ ನಾನು ಅದು ಕಾಲೇಜ್, ಹೊಸ ಕಾಲೇಜು 1980ರಲ್ಲಿ ಪ್ರಾರಂಭವಾದಂತ ಕಾಲೇಜು. ಕರ್ನಾಟಕದಲ್ಲಿ 8 ಕಾಲೇಜುಗಳು ಸ್ಯಾಂಕ್ಷನ್ ಆದ. ಕಾರವಾರ, ಭಟ್ಕಳ ಒಂದು ಕಾಲೇಜ್ ಆಯ್ತು, ಅಂಜುಮಾನ್ ಇಂಜಿನಿಯರಿಂಗ್ ಕಾಲೇಜು. ಅವಾಗ 3 ಬ್ರಾಂಚ್ಗಳು ಪ್ರಾರಂಭವಾದವು, ಇಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್. ನಾನು ಇಲೆಕ್ಟ್ರಿಕಲ್ ಅಲ್ಲಿ ಅಡ್ಮಿಷನ್ ತಗೊಂಡೆ 80ರಲ್ಲಿ ಪ್ರಾರಂಭವಾಯ್ತು. ಪ್ರಾರಂಭದಲ್ಲಿ ಅಲ್ಲಿ ನಮ್ಮ ದಾವಣಗೆರೆ ಇಂಜಿನಿಯರಿಂಗ್ ಕಾಲೇಜ್ ರಿಟೈರ್ಡ್ ಶ್ರೀಯುತ GS ಗುರುಬಸವ ಅಂತೇಳಿ, ಅವರು ಒಳ್ಳೆ ಅಡ್ಮಿನಿಸ್ಟ್ರೇಟರ್, ಒಳ್ಳೆ ಇಂಜಿನಿಯರ್, ಒಳ್ಳೆ ಪ್ರಿನ್ಸಿಪಾಲ್ ಆಗಿ ES ಗುರುಬಸಪ್ಪ ಅಂತಾರೆ. ಗುರುಬಸಪ್ಪ ಅವರು ಒಳ್ಳೆ ಅಡ್ಮಿನಿಸ್ಟ್ರೇಟರ್. ನಮ್ಗೆ ಆ ಪ್ರಾರಂಭದಲ್ಲಿ ಸ್ವಲ್ಪ ಟೀಚಿಂಗ್ ಬಗ್ಗೆ ಸಮಸ್ಯೆ ಆಯಿತು. ಅಂಜುಮಾನ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ನಲ್ಲೇನೆ ಅದು ಪ್ರಾರಂಭವಾಯಿತು, ಇಂಜಿನಿಯರಿಂಗ್ ಕಾಲೇಜು ಕೂಡ. ಅಲ್ಲಿ 40 ಅಂತ 120 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂತ ಕಾಲೇಜು, 3 ಬ್ರಾಂಚ್ಗಳಿಂದ. ಆ ಸಂದರ್ಭದಲ್ಲಿ ಅವರು ಗೆಸ್ಟ್ ಫ್ಯಾಕಲ್ಟೀಸ್ ಅನ್ನ ಪ್ರಾರಂಭ ಮಾಡ್ಕೊಂಡಿದೆ. ಯಾಕೆಂದ್ರೆ ಅವರಿಗೂ ಹೊಸದಾಗಿದ್ದ ಕಾಲೇಜ್ ಆದ್ರಿಂದ ಕೆಲವರನ್ನ ಹೊಸದಾಗಿ ಸೇರಿಸ್ಕೊಂಡು, ಕೆಲವು ರಿಟೈರ್ಡ್ ಪರ್ಸನ್ ಅನ್ನ ಸೇರಿಸ್ಕೊಂಡು ಅವ್ರು ಕಾಲೇಜ್ ಪ್ರಾರಂಭ ಮಾಡಿದ್ರು. ಹಾಗಾಗಿ ನಮ್ಗೆ ಇನಿಷಿಯಲಿ ಸ್ವಲ್ಪ ಕಾಲೇಜ್ಗೆ ಸ್ಟಡಿಗೆ ಸ್ವಲ್ಪ ಸಮಸ್ಯೆ ಆಯ್ತು. ಆದ್ರೂ ಸಹಿತ ಮ್ಯಾನೇಜ್ಮೆಂಟ್ ಚೆನ್ನಾಗಿತ್ತು. ಮ್ಯಾನೇಜ್ಮೆಂಟ್ ಅವರ ಅಧ್ಯಕ್ಷರಾದ ಶ್ರೀಯುತ ಗನಿಯವರನ್ನ ನಾವು ಇವತ್ತು ನೆನೆಸ್ಕೋಬೇಕು. ಪಾಪ ವಿದ್ಯಾರ್ಥಿಗಳ ಬಗ್ಗೆ ಬಹಳ ಕಷ್ಟಪಡ್ತಾ ಇದ್ರು, ನಿಜವಾಗಿ ಹೇಳ್ಬೇಕು ಅಂತ. ಪ್ರಿನ್ಸಿಪಾಲ್ರು ಅದೇ ರೀತಿ. ಈಗ ನಾವು ಕೆಲವೊಂದು ಆ ಸಂದರ್ಭದಲ್ಲಿ ಕೆಲವೊಂದು ಫೆಸಿಲಿಟೀಸ್ ಬಗ್ಗೆ ನಾವು ನಮ್ಮೆಲ್ಲ ಸೇರ್ಕೊಂಡು, ಹುಡುಗರೆಲ್ಲ ಸೇರ್ಕೊಂಡು ಅವ್ರು ಪ್ರಿನ್ಸಿಪಾಲ್ ಇದ್ದಲ್ಲಿ ಹೋದಾಗ ಅವ್ರು ಸಮಾಧಾನವಾಗಿ ಉತ್ತರ ಕೊಡ್ತಿದ್ರು, ನಾವೆಲ್ಲ ವಿದ್ಯಾರ್ಥಿಗಳು. ಯಾಕೆಂತಂದ್ರೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದಿಂದ ವಿದ್ಯಾರ್ಥಿಗಳಿದ್ರು. ನಮ್ಮ ಕ್ಲಾಸ್ಮೇಟ್ಸ್ ಯಾಕೆಂದ್ರೆ ಮಹಾರಾಷ್ಟ್ರದವ್ರು ಇದ್ರು, ಗೋವಾದವ್ರು ಇದ್ರು, ಆಂಧ್ರದವ್ರು ಇದ್ರು, ತಮಿಳ್ನಾಡಿನವ್ರು ಇದ್ರು, ಕೇರಳದವ್ರು ಇದ್ರು. ಹೀಗೆ ಬೇರೆ ಬೇರೆ ರಾಜ್ಯದಿಂದ ವಿದ್ಯಾರ್ಥಿಗಳು ಬಂದ್ರು. ಯಾಕೆಂತಂದ್ರೆ ಆ ರಾಜ್ಯದಲ್ಲೆಲ್ಲ ಕಾಲೇಜ್ ಬಹಳ ಕಡಿಮೆ ಇತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಹೊಸ ಕಾಲೇಜು, ಹೊಸ ಎಲ್ಲ ಫೆಸಿಲಿಟೀಸ್ ಹೊಸದಾಗಿದ್ದ ಎಸ್ಟಾಬ್ಲಿಷ್ ಆಗ್ಬೇಕಾಗಿತ್ತು. ನಮಗೂ ತೊಂದರೆ ಆಯ್ತು, ಅವರಿಗೂ ತೊಂದರೆ ಆಯ್ತು. ಆದ್ರೂ ಸಹಿತ ನಾವೆಲ್ಲರ ವಿದ್ಯಾರ್ಥಿಗಳದೆ ಎಲ್ಲ ವಿದ್ಯಾರ್ಥಿಗಳು ಬಂದಂತ ಶಿಕ್ಷಕರೊಡನೆ ಸಮಾಲೋಚನೆ, ಶಿಕ್ಷಕರ ಜೊತೆಗೆ ಜೋಡಿಸ್ಕೊಂಡು ನಾವು ವಿದ್ಯಾಭ್ಯಾಸ ಪ್ರಾರಂಭ ಮಾಡ್ದೋ. ಮತ್ತೆ ಅದರಲ್ಲಿ ಪ್ರಾರಂಭದಲ್ಲಿ ತಮ್ಗೆ ಗೊತ್ತಿದ್ದಂತೆ ಪ್ರಾಕ್ಟಿಕಲ್ಸ್ ಬಹಳ ಕಷ್ಟ ಆಗ್ತಿತ್ತು ನಮ್ಗೆ. ಆ ಸಂದರ್ಭದಲ್ಲಿ ಪ್ರಾಕ್ಟಿಕಲ್ಸ್ಗೆ ನಾವು, ಆದ್ರೂ ಮ್ಯಾನೇಜ್ಮೆಂಟ್ ನಮ್ಮನ್ನ ಪ್ರಾಕ್ಟಿಕಲ್ಸ್ಗೋಸ್ಕರ ಮಣಿಪಾಲ್ ಇಂಜಿನಿಯರಿಂಗ್ ಕಾಲೇಜು, ಸುರತ್ಕಲ್ NIT, ಸುರತ್ಕಲ್ KREC ಅಂತ ಹೇಳ್ತಿದ್ದ ಅವಾಗ, ಮತ್ತೆ ಹುಬ್ಬಳ್ಳಿ BVB ಇಂಜಿನಿಯರಿಂಗ್ ಕಾಲೇಜ್, BVB ಕೂಡ ನಮ್ಗೆ ಪ್ರಾಕ್ಟಿಕಲ್ ಈಗ ಅವರ ಎಕ್ಸ್ಪೆಂಡಿಚರ್ ಮೇಲಿಂದ ಕರ್ಕೊಂಡು ಹೋಗಿ ರೂಮ್ಸ್ ಗಳೆಲ್ಲ ಮಾಡ್ಕೊಂಡು ನಮ್ಗೆ ಪ್ರಾಕ್ಟಿಕಲ್ಸ್ ಬಗ್ಗೆ ಹೇಳ್ತಿದ್ರು. ಅಲ್ಲಿ ಕಾಲೇಜಿನವರು ಸಹಿತ ಒಳ್ಳೆ ನಮ್ಮನ್ನ ಟ್ರೀಟ್ ಮಾಡಿ ಒಳ್ಳೆ ಪ್ರಾಕ್ಟಿಕಲ್ಸ್ ಅನ್ನ ಹೇಳ್ತಿ. ಹೀಗೆ ಅವಾಗ ನಮ್ದು ನಾನ್ ಸೆಮಿಸ್ಟರ್ ಕೋರ್ಸು ಫಸ್ಟ್ ಬ್ಯಾಚ್ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ 1979ರವರೆಗೆ ಸೆಮಿಸ್ಟರ್ 5 years ಕೋರ್ಸ್ ಇತ್ತು. ನಂತರದಲ್ಲಿ 1980ರಿಂದ ನಂಜುಂಡಪ್ಪ ಅವರು ವೈಸ್ ಚಾನ್ಸಲರ್. ಆ ಸಂದರ್ಭದಲ್ಲಿ ಸೆಮಿಸ್ಟರ್ ಹೋಗಿ ನಾನ್ ಸೆಮಿಸ್ಟರ್ ಕೋರ್ಸ್ಗಳು ಪ್ರಾರಂಭವಾದವು. ಇಯರ್ಲಿ ಎಕ್ಸಾಮು 12 ಸಬ್ಜೆಕ್ಟ್ಗಳು, 8 ಥಿಯರಿ, 4 ಪ್ರಾಕ್ಟಿಕಲ್. ಯಾವುದು ಫೆಸಿಲಿಟೀಸ್ ಇಲ್ಲ ಅಂತ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಹಳ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡ್ದೋ. ವಿದ್ಯಾರ್ಥಿಗಳ ನಮ್ಮ ಸಮೂಹ ಒಳ್ಳೇದಿತ್ತು, ಒಳ್ಳೆ ರೀತಿ ಕೋಆಪರೇಷನ್ ಕೊಟ್ಟು ಕಾಲೇಜಿಗೆ ಮಾಡ್ದೋ. ಕೆಲವೊಂದ್ಸಲ ಸ್ಟ್ರೈಕ್ ಕೂಡ ಆಗಿತ್ತು.
ಆದ್ರೂ ಸಹಿತ ಸರ್ಕಾರ ಮತ್ತೆ ಕಾಲೇಜಿನವರು ಸೇರ್ಕೊಂಡು ಅದನ್ನೆಲ್ಲ ಬಗೆಹರಿಸಿ, ಮತ್ತೆ ಪ್ರಿನ್ಸಿಪಾಲ್ರು ಬಹಳ ಬುದ್ಧಿವಂತರಾಗಿದ್ರು. ಹೀಗೆ ಎಲ್ಲವುದನ್ನು ಮಾಡ್ಕೊಂಡು ನಾವು ಕಾಲೇಜಿನ ಏನು ಅನುಭವ ಇದೆ, ಬಹಳ ನೆನಪಿಡುವಂತ ಅನುಭವ. ಎಲ್ಲರೂ ವಿದ್ಯಾರ್ಥಿಗಳು ಸೇರಿ ಪ್ರಥಮ ವರ್ಷ ನಮಗೆ ಸರಿಯಾದ ಗೈಡೆನ್ಸ್ ಆಗಿಲ್ಲ. ಕ್ವಶನ್ ಪೇಪರ್ ಕ್ವಶನ್ಸ್ ಯಾವ ರೀತಿ ಪರೀಕ್ಷೆ ನಾವು ಓದ್ಕೋಬೇಕು ಯಾವುದೂ ಇರಲ್ಲ. ಅಂತ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಧೃತಿಗೆಡದೆ ನಾವು ನಿಜವಾಗಿ ನಾವು ಅದನ್ನ ಕೋರ್ಸ್ಗಳನ್ನು ಮುಗಿಸಿದ್ದೇವೆ. ಬಹಳ ಅನುಭವ, ನಿಜವಾಗಿ ಬಹಳ ನೆನಪಿಡುವಂತ ವಿಷಯ ಹೌದು, ಆ ಸಂದರ್ಭ. ನಿಜವಾಗ್ಲು ಈ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾವು ನಮ್ಮ ಹೆಗ್ಡೆ ಅವರು ಹೇಳಿದ ಹಾಗೆ ಆವಾಗಿನ ಫೆಸಿಲಿಟೀಸ್ ಸ್ವಲ್ಪ ನಮ್ಮದು ಚಾಲೆಂಜಿಂಗ್ ಇತ್ತು. ಅವ್ರು ಹೇಳಿದ ಹಾಗೆ ಪ್ರಾಕ್ಟಿಕಲ್ ಎಲ್ಲ ನಾವು ಸುರತ್ಕಲ್ ಆಯಿತು, ಮಣಿಪಾಲ ಆಯಿತು, ನಮ್ಮ BVB ಕಾಲೇಜ್ ಆಯಿತು, ಅಲ್ಲೆಲ್ಲ ಹೋಗ್ತಿದ್ವಿ. ಆದರೂ ಪ್ರೊಫೆಸರ್ಸ್ ಇದ್ದ ರಿಸೋರ್ಸಸನ್ನು ಇಟ್ಕೊಂಡು ಅವರು ಹೇಗಾದರೂ ಮಾಡಿ ಅವರು ಒಂದು ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಒಂದು ತುಂಬ ಕಷ್ಟಪಡ್ತಿದ್ರು. ಹಾಗೆ ನಮ್ಮ ಗನಿ ಸಾಹೇಬರು ಕೂಡ ತುಂಬ ಅಂದರೆ ತುಂಬ ಅವರು ಮ್ಯಾನೇಜ್ಮೆಂಟ್ ಜೊತೆ ಕೂಡಿಕೊಂಡು ನಮಗೆ ಎಷ್ಟು ಒಂದು ಅನುಕೂಲವಾಗಿ ಒಂದು ಸ್ಮೂತಾಗಿ ಒಂದು ವಿದ್ಯೆಯನ್ನು ಕೊಡಬೇಕು ಅಂತೇಳಿ ಮಾಡಿಕೊಂಡು ಆ ಒಂದು ಕಷ್ಟಪಟ್ಟ ಒಂದು ಎಫರ್ಟ್ ಹಾಕಿ ಒಂದು ಮೇಲೆ ತರುವ ಒಂದು ಪ್ರಯತ್ನ ಮಾಡಿದ್ದಕ್ಕೋಸ್ಕರ ಈಗ ಆ ಕಾಲೇಜು ತುಂಬ ಹೆಸರು ತರ್ತಾ ಇದೆ. ಯಾಕಂದರೆ ಈಗ ನೀವು ರ್ಯಾಂಕಲ್ಲೆಲ್ಲ ನೋಡಿದರೆ ಭಟ್ಕಳದ ಕಾಲೇಜು ಫಸ್ಟ್ ಟಾಪ್ 10 ಯಾವಾಗಲೂ ಬಂದೇ ಬರುತ್ತೆ. ಸೊ ಹೆಗ್ಡೆ ಅವರೇ, ನೀವು KEBಯಲ್ಲಿ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಅದು ಬಿಟ್ಟ ಕಾರಣ ಏನು? KEB ಅಂದರೆ ಎಲ್ರಿಗೂ ಒಂದು ಏನು ಸೆಕ್ಯೂರಿಟಿ ಡೆಪಾಸಿಟ್ ಥರ ಇರುತ್ತೆ. ಬ್ಯಾಂಕಲ್ಲಿ ಒಂದು FD ಹಾಕಿದ ಹಾಗೆ ಹೇಗೆ. ಸೊ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡಲ್ಲಿ ಕೆಲಸ ಸಿಕ್ಕಿದ್ರೆ ಹಬ್ಬ ಆಯಿತು, ನನ್ನ ಜೀವನ ಒಂದು ಆರಾಮಲ್ಲಿ ಕಳೆದು ಹೋಗುತ್ತೆ ಅಂತ ಇರುತ್ತೆ. ಆದರೆ ನೀವು ಅದನ್ನು ಬಿಟ್ಟು ಈ ಪ್ರೈವೇಟಲ್ಲಿ ಹೇಗೆ ನೀವು ಮತ್ತೆ ನಿಮಗೆ ಆಸಕ್ತಿ ಬಂತು? ಅಂದ್ರೆ ನಾನು ಡಿಗ್ರಿ ಆದ ತಕ್ಷಣ ನಮ್ಮ KEBಯಲ್ಲಿ ಒಂದು ಅಂದ್ರೆ ತಾತ್ಕಾಲಿಕ ಹುದ್ದೆ, ಗ್ರಾಜ್ಯುಯೇಟ್ ಇಂಜಿನಿಯರ್ಸ್ ಅಂತ ಹೇಳಿ ಇದಿತ್ತು. ಅವಾಗ ಪರ್ಮನೆಂಟ್ ನೆಕ್ಸ್ಟ್ ಒಂದು ವರ್ಷ 2 ವರ್ಷದಲ್ಲಿ ಪರ್ಮನೆಂಟ್ ಆಗೋದಿತ್ತು. ಅದು KEBಯಲ್ಲಿ ಜಾಯಿನ್ ಆದೆ. ಮೇಜರ್ ವರ್ಕ್ಸ್ ಅಂತ ಇತ್ತು, ಕನ್ಸ್ಟ್ರಕ್ಷನ್ ಆಫ್ ಲೈನ್ಸ್ 110 kV 220 kV 400. ಅದು ಚಾಲೆಂಜಿಂಗ್ ಇತ್ತು. ಓಹೋ. ಆ ಸಂದರ್ಭದಲ್ಲಿ ನಾನು ಮಹಾಲಿಂಗಪುರ, ವಿಜಯಪುರ ಜಿಲ್ಲೆಯಲ್ಲಿ ಮಹಾಲಿಂಗಪುರದಲ್ಲಿ 220 kV ಸ್ಟೇಷನ್ ಕನ್ಸ್ಟ್ರಕ್ಷನ್ ಅಲ್ಲಿ ಜಾಯಿನ್ ಆದೆ. ಮಹಾಲಿಂಗಪುರದಲ್ಲಿ 1 ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿದೆ. ಒಳ್ಳೆ ಅನುಭವ, ಒಳ್ಳೆ ಪ್ರಾಕ್ಟಿಕಲ್ ಅನುಭವ ಇತ್ತು. ನಾವು ಥಿಯರಿ ಕಾಲೇಜಿನಲ್ಲಿ ಎದ್ದು ಓದಿದ್ರು ಸಹಿತ ಪ್ರಾಕ್ಟಿಕಲ್ ಅನುಭವ ನಮ್ಗೆ ಬಹಳ ಅನುಕೂಲ ಆಯ್ತು. ಹಾಗೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಿಂದ ಒಂದು ಇದು ಬಂತು, ಅಡ್ವರ್ಟೈಸ್ಮೆಂಟ್ ಬಂತು. ಹಾಗೆ ಅಪ್ಲೈ ಮಾಡಿದೆ. ಊರಿನಲ್ಲಿ ಕಾಲೇಜ್ ಇದ್ದಾಗ ಕಾರವಾರ, ನಮ್ಮ ಊರು ಕಾರವಾರದಲ್ಲಿ ಸರ್ವಿಸ್ ಮಾಡೋಣ ಅಂತ ಆ ದೃಷ್ಟಿಯಿಂದ ಸ್ವಲ್ಪ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆದಂಗೆ ಆಗ್ತದೆ. ನಾನು ಸ್ವಲ್ಪ ನಮ್ಮಿಂದ ಸೋಷಿಯಲ್ ಸರ್ವಿಸ್ ಆದಂಗೆ ಆಗ್ತದೆ. ಇದರಿಂದ ದೃಷ್ಟಿಯಿಂದ ನಾನು ಇದರಲ್ಲಿ ಪಾಲಿಟೆಕ್ನಿಕ್ ನಲ್ಲಿ ಅಪ್ಲೈ ಮಾಡಿದೆ, ಸಿಕ್ಕಿತ್ತು. ಆ ದೃಷ್ಟಿಯಿಂದ ನಾನು KEBಯನ್ನು ಬಿಟ್ಟು ಶಾಂತವಾಗಿರೋಣ. KEBಯಲ್ಲಿ ಒತ್ತಡಗಳು ಜಾಸ್ತಿ. ಇಲ್ಲಿ ನಾವು ನಮ್ಮಿಂದ ವಿದ್ಯಾರ್ಥಿಗಳಿಗೆ ಒಂದು ಪುಣ್ಯದ ಕೆಲಸ ಆಗ್ಬಹುದು ದೃಷ್ಟಿಯಿಂದ ನಾನು ಇಲ್ಲಿ ಬಂದು ಜಾಯಿನ್ ಆದೆ. ಕಾರವಾರ 26 ಅಕ್ಟೋಬರ್ದಲ್ಲಿ ಬಂದು ಜಾಯಿನ್ ಆಗಿದೆ. ತುಂಬಾ ಒಳ್ಳೆ ಕಾರ್ಯ, ಒಳ್ಳೆ ಮಾತು. ಇಲ್ಲೊಂದೆರಡು ಕಮೆಂಟ್ ಹಾಕಿದ್ದಾರೆ ಯಾರೋ, ಅದನ್ನು ಓದಿ ಹೇಳ್ತೇನೆ ಏನು ಅಂತ. ಹ್ಯಾಪಿ ಟು ಬಿ ಇಂಟ್ರೊಡ್ಯೂಸ್ಡ್ ಟು ಪ್ರೊಫೆಸರ್ ವಿಶ್ವನಾಥ್ ಹೆಗಡೆ by Rajiv Kulkarni ji. Good to know both of Professor Hegde and Rajiv Kulkarni studied in same engineering college at Bhatkal. ಹೌದು, ಅದು ಕರೆಕ್ಟ್. ಆಮೇಲೆ ಪ್ರೊಫೆಸರ್ ವಿಶ್ವನಾಥ್ ಹೆಗಡೆ did his MTech from Goa College of Engineering, must be at ಫಾಮಗುಡಿ ಪೋಂಡಾ, ಗೋವಾ. ಕರೆಕ್ಟಾ? ಓಕೆ. ಅವರು ವಿಸಿಟ್ ಮಾಡಿದಾರಂತೆ ಅಲ್ಲಿ. ಓಕೆ, ಒಳ್ಳೆ ಮಾತು, ಅದಕ್ಕೆ ಖುಷಿ ಆಗ್ತದೆ ಕೇಳಿ. ಆಮೇಲೆ ಚಕ್ರವರ್ತಿ ಸೂಳಿಬೇಳೆ ಆಲ್ಸೋ ಅವರು ನಮ್ಮ ಭಟ್ಕಳದಲ್ಲಿ ಕಲ್ತಿದ್ದಾರೆ. ಸೊ ಚಕ್ರವರ್ತಿ ಸೂಳಿಬೇಳೆ ಅವರನ್ನು ನಾನು ಇಂಟರ್ವ್ಯೂ ಮಾಡಿದ್ದೆ ನಮ್ಮ ಕನ್ನಡವಾಣಿಯಲ್ಲಿ. ಆವಾಗ ಅವರು ಹೇಳಿದರು ನಾನು ಭಟ್ಕಳದಲ್ಲೇ ಕಲ್ತದ್ದು ಸರ್ ಅಂತೇಳಿ. ಸೊ ಅವರು ನಮ್ಮ ಜೂನಿಯರ್ ಆಗಿದ್ದರು, ಆಮೇಲೆ ಬಂದಿದ್ದಾರೆ ಅವರು. ಸೊ ನಾವು ಎ ಗ್ರೇಟ್ ಒರೇಟರ್, ರೈಟರ್ ಆ್ಯಂಡ್ ವೆಲ್ ನೋನ್ ಪರ್ಸನಾಲಿಟಿ. ತುಂಬ ಒಳ್ಳೆಯ ಮಾತುಗಳು, ಹೀಗೆ ಕಮೆಂಟ್ ಮಾಡ್ತಾ ಇರಿ. ಯಾಕಂದರೆ ಅದು ನಮಗೆ ಒಂದು ಒಳ್ಳೆಯ ಒಂದು ಪ್ರೋತ್ಸಾಹ, ಒಂದು ಹುರುಪು ತರ್ತದೆ. ಹಾಗೆ ನಮ್ಮ ಗೆಸ್ಟ್ ಅವರಿಗೂ ಕೂಡ ಒಂದು ಖುಷಿಯಾಗಿ ಆಗ್ತದೆ. ಸೊ ಹೆಗ್ಡೆ ಅವರೇ, ನೀವು ಪಾಲಿಟೆಕ್ನಿಕ್ ಸೇರಿದ್ರಿ.
ಕೂಡಲೇ ನಿಮಗೆ ನಿಮ್ಮ ಕಾಲೇಜ್ ಬಗ್ಗೆ ಏನಾದರೂ ಒಂದು ನೆನಪಾಗಿರ್ಬೋದು. ನಿಮ್ಮ ಈ ಸ್ಟೂಡೆಂಟ್ಸನ್ನು ನೋಡಿ, ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸನ್ನು ನೋಡಿ, ನಿಮ್ಮದು ವಿದ್ಯಾರ್ಥಿ ಜೀವನದಲ್ಲಿ ನೀವು ಹೇಗೆ ಭಟ್ಕಳದಲ್ಲಿ ಕಲ್ತದ್ದು, ಏನಾದರೂ ಒಂದು ಹೋಲಿಸುವಂಥ ಒಂದು ಎಕ್ಸ್ಪೀರಿಯನ್ಸ್ ಏನಾದರೂ ಹಂಚ್ಕೊಳ್ಳುವಂಥ ಇದೆನಾ? ಆಗ ವಿದ್ಯಾರ್ಥಿ ಜೀವನದಲ್ಲಿ ಅವಾಗ ನಾವು ಭಟ್ಕಳದಲ್ಲಿ ಇದ್ದಾವಾಗ ನಾವ್ ಏನು ಅನುಭವ ಕಳ್ಕೊಂಡಿದ್ದೇವೆ ಅದು ಇಲ್ಲಿ ಕಾರವಾರದಲ್ಲಿ ಅದ್ರದ್ದು ಉಪಯೋಗ ಆಗ್ತಾ ಇತ್ತು. ಯಾಕೆಂತಂದ್ರೆ ವಿದ್ಯಾರ್ಥಿಗಳಾದಾಗ ನಾವು ಯಾವ ರೀತಿ ಇರ್ತಿದ್ದೋ, ಸ್ಟ್ರೈಕ್ಗಳು ಇಲ್ಲಿ ಬಂದ ತಕ್ಷಣದಲ್ಲಿ ಇಲ್ಲೂ ನಮಗೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಸಹಿತ ನಾನು 86ರಲ್ಲಿ ಸೇರ್ಕೊಂಡಂತ ಸಂದರ್ಭದಲ್ಲಿ ಸ್ಟಾಫ್ಗಳು ಯಾಕೆಂತಂದ್ರೆ ಈ ಪಾಲಿಟೆಕ್ನಿಕ್ಗಳು ಸರ್ಕಾರಿ ಪಾಲಿಟೆಕ್ನಿಕ್ಗಳು ಜಿಲ್ಲೆಗೊಂದಿತ್ತು. ಆ ಕಾಲದಲ್ಲಿ ಜಿಲ್ಲೆಗೊಂದಿತ್ತು. SSLC ನಂತರ 3 ವರ್ಷ ಪಾಲಿಟೆಕ್ನಿಕ್ ವಿದ್ಯಾಭ್ಯಾಸ, ಡಿಪ್ಲೊಮಾ ಕೋರ್ಸ್ ಅಂತ 3 years. ಇಲ್ಲಿ ಅವಾಗ 4 ಬ್ರಾಂಚ್ ಇತ್ತು ಕಾರವಾರದಲ್ಲಿ. ವಿದ್ಯಾರ್ಥಿಗಳು ಉತ್ತರ ಕನ್ನಡ ಜಿಲ್ಲೆಯಿಂದ, ಬೆಳಗಾಂ ಜಿಲ್ಲೆಯಿಂದ, ಧಾರವಾಡ ಜಿಲ್ಲೆಯಿಂದ ಬರ್ತಿದ್ರು. ಒಳ್ಳೊಳ್ಳೆ ವಿದ್ಯಾರ್ಥಿಗಳಿದ್ರು. ಅದು ಸ್ವಲ್ಪ ಟೀಚಿಂಗ್ ಫೆಸಿಲಿಟೀಸ್ ಕಡಿಮೆ ಇದ್ದಿದ್ರಿಂದ ಆಗಾಗ ಸ್ವಲ್ಪ ವಿದ್ಯಾರ್ಥಿಗಳಲ್ಲಿ ಸ್ಟ್ರೈಕ್ ಎಲ್ಲ ಇರ್ತದೆ. ಅದನ್ನೆಲ್ಲ ನಾವು ಅನುಭವದಿಂದ ನಾವು ಅಲ್ಲಿ ಮಾಡಿದಾಗ ನಮ್ಗೆ ಯಾವ ರೀತಿ ನಮ್ಮ ಪ್ರಿನ್ಸಿಪಾಲ್ರು ಅದನ್ನ ಕನ್ವಿನ್ಸ್ ಮಾಡ್ತಿದ್ರು, ಅದೇ ರೀತಿ ನಮ್ಮ ಇಲ್ಲಿ ಪ್ರಿನ್ಸಿಪಾಲ್ ಜೊತೆಗೂಡಿ ನಾವು ಅದನ್ನ ವಿದ್ಯಾರ್ಥಿಗಳಿಗೆ ಹೇಳಿ ವಿದ್ಯಾರ್ಥಿಗಳನ್ನ ಒಳ್ಳೆ ಮಟ್ಟದಲ್ಲಿ ಬರುವಾಗೆ ನಾವು ಪ್ರಯತ್ನ ಮಾಡ್ತಿದ್ವಿ. ಒಳ್ಳೆ ಅನುಭವ ನಮಗೆ ಭಟ್ಕಳದ ನಮ್ಮ ವಿದ್ಯಾರ್ಥಿ ಜೀವನ. ಯಾಕೆ ಎರಡನೇದಾಗಿ ಆ ಸಂದರ್ಭದಲ್ಲಿ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಭಟ್ಕಳದಲ್ಲಿ ನಮ್ದು ಫಸ್ಟ್ ಬ್ಯಾಚ್ ಆದ್ರಿಂದ ಈಗ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ರ್ಯಾಗಿಂಗ್ ಇರ್ತಿತ್ತು. ರ್ಯಾಗಿಂಗ್ ಆದ್ರೆ ನಾವು ಫಸ್ಟ್ ಬ್ಯಾಚ್ ಆದ್ರಿಂದ ನಮ್ಗೆ ರ್ಯಾಗಿಂಗ್ ಮಾಡೋರು ಯಾರು ಇರಲಿಲ್ಲ. ನಂತರದ 2ನೇ ವರ್ಷದಿಂದ ಅದು ಸ್ವಲ್ಪ ಪ್ರವೃತ್ತಿ ಸ್ಟಾರ್ಟ್ ಆಯ್ತು ರ್ಯಾಗಿಂಗ್. ಆ ಸಂದರ್ಭದಲ್ಲಿ ಒಬ್ರು ರ್ಯಾಗಿಂಗ್ ಸಿಕ್ಕಿದಾಗ ನಾವು ಅವ್ರನ್ನ ತಪ್ಪಿಸಿದ್ರು. ಸೊ ಹೀಗೆ ಅದೆಲ್ಲ ಅನುಭವನ ನೋಡಿದಾಗ, ಭಟ್ಕಳದ ಇಂಜಿನಿಯರಿಂಗ್ ಕಾಲೇಜ್ ಅನುಭವನ ನಾವಿಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳಿದಾಗ ನಮ್ಗೆ ಒಂದ್ ಸ್ವಲ್ಪ ಧೈರ್ಯ ಬರ್ತಿತ್ತು. ವಿದ್ಯಾರ್ಥಿಗಳನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಅನುಭವ ಬಹಳ ಅನುಕೂಲ ಆಯ್ತು ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ವಿದ್ಯಾರ್ಥಿಗಳು ಯಾಕೆಂದ್ರೆ ಇಲ್ಲಿ ಆದ್ರೆ ಒಂದು ವಿದ್ಯಾರ್ಥಿಗಳು ಒಳ್ಳೆ ವಿದ್ಯಾರ್ಥಿಗಳಾಗಿದ್ದಾರೆ. ಎಲ್ಲ ಫುಲ್ ಮೆರಿಟೆಡ್ ವಿದ್ಯಾರ್ಥಿಗಳು ನಮ್ಮ ಪಾಲಿಟೆಕ್ನಿಕ್ ಕಾಲೇಜು. ಹೌದು, ಪಾಲಿಟೆಕ್ನಿಕ್ ಕಾಲೇಜು 1958ರಲ್ಲಿ ಪ್ರಾರಂಭವಾದಂತ ಕಾಲೇಜು. ಬಹಳ ಹಳೆ ಕಾಲೇಜ್ ಆಗಿತ್ತು. ನಾನು 86 ಅಕ್ಟೋಬರ್ದಲ್ಲಿ ಬಂದು ಜಾಯ್ನ್ ಆದೆ. ಆ ಸಂದರ್ಭದಲ್ಲಿ ಪ್ರಿನ್ಸಿಪಾಲ್ ಜತ್ತಣ್ಣ ಅಂತಿದ್ರು, ಒಳ್ಳೆ ಸ್ಟ್ರಿಕ್ಟ್ ಪ್ರಿನ್ಸಿಪಾಲ್ ಇದ್ರು. ಅವರ ಮಾರ್ಗದರ್ಶನ ನಮ್ಗೆ ಇವತ್ತಿಗೂ ನೆನಪು ಬರ್ತದೆ. ಅವರ ಸಂದರ್ಭದಲ್ಲಿ ಟೈಮ್ ಫ್ಯಾಕ್ಟರ್ ನಮ್ಗೆ ಅನುಭವ ಆಗಿ ಇವತ್ತು ಪರಿಗಣಿಸ್ತಾ ಇದೆ. ಆ ಸಂದರ್ಭದಲ್ಲಿ ಒಳ್ಳೆ ಅನುಭವ, ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಇನ್ಪುಟ್ ಅಥವಾ ಇನ್ಸೈಟ್ ಅಂತ ಹೇಳ್ತೀವಿ ನಾವು. ಏನೆಲ್ಲ ನಿಮ್ಮ ಟೈಮಲ್ಲಿ ನೀವು ಸ್ಟೂಡೆಂಟ್ ಇದ್ದಾಗ ಏನೆಲ್ಲ ಆಯಿತು ಅದನ್ನೇ ಒಂದು ಪ್ರತಿಬಿಂಬವಾಗಿ ನೀವು ಪ್ರಿನ್ಸಿಪಲ್ ಆದಾಗ ಅಥವಾ ನೀವು ಪ್ರೊಫೆಸರ್ ಆದಾಗ ಪಾಲಿಟೆಕ್ನಿಕಲ್ಲಿ ಆ ಸ್ಟೂಡೆಂಟ್ಸ್ ಮೂಲಕ ನೀವು ನಿಮ್ಮನ್ನೇ ನೋಡ್ತಾ ಇದ್ದೀರಿ ಅಂತೇಳಿ ಆವಾಗ ಆ ಒಂದು ಅನುಭವ ಒಂದು ಬೇರೆಯೇ ಫೀಲಿಂಗ್ಸ್ ಇರುತ್ತೆ. ಬನ್ನಿ ಈ ಮಾತುಕತೆ ಮುಂದುವರ್ಸೋಣ. ಇನ್ನೊಂದು ನಾವು ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿದ ಈ ಸುಂದರವಾದ ಹಾಡು ಕವಿರತ್ನ ಕಾಳಿದಾಸ ಪಿಕ್ಚರ್ದಿಂದ. ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ.
ಕಮಲಗಳಂತೆ ಮುಂಗುರುಳು ದುಂಬೆಗಳಂತೆ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬೆಗಳಂತೆ ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂ ಬಿರಿದಂತೆ ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂ ಬಿರಿದಂತೆ ನಡೆಯುತ್ತಿರೆ ನಾಟ್ಯದಂತೆ ನಡೆಯುತ್ತಿರೆ ನಾಟ್ಯದಂತೆ ರತಿಗೆ ಧರೆಗಿಳಿದಂತೆ ಈ ಹಂತಕ್ಕೆ ಸೋತೆ ನಾನು ಸದಾ ಕಣ್ಣಲೆ ಪ್ರಣಯದ ಕವಿತೆ ಹಾಡುವೆ. ಗುಡುಗುಗಳು ತಾಳದಂತೆ ಮಿಂಚುಗಳು ಮೇಳದಂತೆ ಸುರಿವ ಮಳೆ ನೀರೆಲ್ಲ ಪನ್ನೀರ ಹನಿ ಹನಿಯಂತೆ ಸುರಿವ ಮಳೆ ನೀರೆಲ್ಲ ಪನ್ನೀರ ಹನಿ ಹನಿಯಂತೆ ಜೊತೆಯಾಗಿ ನೀನಿರೆ ಸಾಕು ಭೂಲೋಕ ಸ್ವರ್ಗದಂತೆ ಈ ಪ್ರೇಮಕ್ಕೆ ಸೋತೆ ನಾನು ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲಿ ಪ್ರಣಯದ. ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ಗುಡ್ ಈವ್ನಿಂಗ್. ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ತಾರೀಕು ಏಪ್ರಿಲ್ 26, 2026ನೇ ಇಸ್ವಿ. ಇವತ್ತು ನಮ್ಮ ಜೊತೆ ವಿಶ್ವನಾಥ್ ಹೆಗಡೆ ಅಂತ ನಮ್ಮ ಫ್ರೆಂಡ್ ಕೂಡ, ಹಾಗೆಯೇ ಅವರು ರಿಟೈರ್ಡ್ ಪ್ರಿನ್ಸಿಪಲ್ ಆಗಿ ಗೌರ್ಮೆಂಟ್ ಅಲ್ಲ, ಕಾರವಾರದಲ್ಲಿ ಪಾಲಿಟೆಕ್ನಿಕ್ ಕಾಲೇಜಿಂದ ರಿಟೈರ್ಡ್ ಪ್ರಿನ್ಸಿಪಲ್ ಆಗಿ ಈಗ ಕಾರವಾರದಲ್ಲಿ ನೆಲೆಸಿದ್ದಾರೆ. ಕಳೆದ 40 ವರ್ಷದಿಂದ ಕಾರವಾರದಲ್ಲಿ ನೆಲೆಸಿ ತಮ್ಮ ಒಂದು ಜೀವನ ಒಂದು ಚಂದವಾಗಿ ನಡ್ಸ್ಕೊಂಡು ಬಂದು ಈಗ ಅಲ್ಲಿ PhD ಮಾಡಬೇಕಂತ ಇನ್ನೂ ಅವರಿಗೆ ಒಂದು ಹುರುಪು, ಒಂದು ಉತ್ಸಾಹ ಇದೆ. ಸೊ ಹೆಗ್ಡೆ ಅವರೇ, ವೆಲ್ಕಮ್ ಬ್ಯಾಕ್ ಆಫ್ಟರ್ ದಿಸ್ ಬ್ಯೂಟಿಫುಲ್ ಸಾಂಗ್. ನಮ್ಮ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕವಿರತ್ನ ಕಾಳಿದಾಸ ಅಂತ ಸುಂದರವಾದ ಹಾಡು, ಸುಂದರವಾದ ಪಿಕ್ಚರ್. ಸೊ ಹೆಗ್ಡೆ ಅವರೇ, ನೀವು ತುಂಬ ಚಂದವಾಗಿ ಭಟ್ಕಳದ ಬಗ್ಗೆ ವಿವರಣೆ ಕೊಟ್ರಿ, ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಹೇಳಿದ್ರಿ, ಹಾಗೆಯೇ ನಿಮ್ಮ ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ಕಾಲೇಜ್ ಸ್ಟೂಡೆಂಟ್ ಸೇರಿದಾಗ ಅದರ ಬಗ್ಗೆನೂ ಹೇಳಿದ್ರಿ. ಆಮೇಲೆ ನೀವು KEB ಬಿಟ್ಟು ಪಾಲಿಟೆಕ್ನಿಕ್ ಸೇರಿದ ಬಗ್ಗೆ ಹೇಳಿದ್ರಿ. ಅಲ್ಲಿ ಸೇರಿ ಆದಮೇಲೆ ನಿಮಗೆ ಯಾವ ಥರ ಫೀಲಿಂಗ್ ಇತ್ತು, ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು, ಅದ್ರ ಬಗ್ಗೆನೂ ಹೇಳಿದ್ರಿ. ಈಗ ನೀವು ಪ್ರಿನ್ಸಿಪಲ್ ಆಗಿ ಎಷ್ಟು ವರ್ಷ ಅಲ್ಲಿ ಕೆಲಸ ಮಾಡ್ತಾ ಇದ್ರಿ? ನಾನು 1986ರಲ್ಲಿ ಉಪನ್ಯಾಸಕನಾಗಿ ಸೇರಿದ ಮೇಲೆ 20 ವರ್ಷ ಸಾಧಾರಣ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸಿದೆ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ. ನಂತರದಲ್ಲಿ ನಾನು ವಿಭಾಗದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸಿದೆ. ಆ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಜೊತೆಯಲ್ಲಿ ನಾನು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಅಂದ್ರೆ ನಮ್ಮ ಕರ್ನಾಟಕದ ಸರ್ಕಾರಿ ನೌಕರರ ಸಂಘ ಅಂತ ನಮ್ಮ ಇಡೀ ರಾಜ್ಯದಲ್ಲಿದೆ, ಜಿಲ್ಲೆಯಲ್ಲಿದೆ. ಅಲ್ಲಿ ಜಿಲ್ಲಾಧ್ಯಕ್ಷನಾಗಿ ಕೂಡ ಸ್ವಲ್ಪ ಸಾಮಾಜಿಕ ಸೇವೆಯನ್ನು ಅಲ್ಲಿಂದನೇ ಪ್ರಾರಂಭ ಮಾಡಿದೆ. ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಬಂದಾದ್ಮೇಲೆ 1998ರಿಂದ ನಾನು ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷನಾಗಿ ನೌಕರರಿಗೂ ಸ್ವಲ್ಪ ಸಹಾಯ ಮಾಡ್ತಾ ಜೊತೆಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಸಹಾಯ ಮಾಡ್ತಾ ಬಂದೆ. ವಿಭಾಗದ ಮುಖ್ಯಸ್ಥನಾಗಿ 6 ವರ್ಷ ಕೆಲಸ ಆದ ನಂತರ ಪ್ರಾಚಾರ್ಯನಾಗಿ ಕಾರ್ಯನಿರ್ವಹಿಸ್ತಾ ಬಂದೆ. ಸಾಧಾರಣವಾಗಿ ನಾನು 8ರಿಂದ 10 ವರ್ಷಗಳ ಕಾಲ ಸರ್ಕಾರಿ ಪಾಲಿಟೆಕ್ನಿಕ್ ಪ್ರಾಚಾರ್ಯನಾಗಿ ಕಾರ್ಯನಿರ್ವಹಿಸಿದ್ದೇನೆ. 10 ವರ್ಷದ ಕಾಲ ಒಳ್ಳೆ
ಒಳ್ಳೆ ಇದಿತ್ತು. ಯಾಕೆಂದ್ರೆ ಕಾರವಾರ ಪಾಲಿಟೆಕ್ನಿಕ್ ಅಂತಂದ್ರೆ ಉಪನ್ಯಾಸಕರ ಕೊರತೆ ಯಾವಾಗೂ ಇರ್ತಿತ್ತು. ಯಾಕೆಂತಂದ್ರೆ ಒಂದು ಒಂದು ಕಾರ್ನರ್ ಆದ್ರಿಂದ ಬರ್ಲಿಕ್ಕೆ ಬಹಳ ಕಷ್ಟ ಪಡ್ತಿದ್ರು, ಬರ್ಲಿಕ್ಕೆ ಮನಸ್ಸು ಮಾಡ್ತಾ ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಗೆಸ್ಟ್ ಫ್ಯಾಕಲ್ಟೀಸ್ ಅನ್ನ ತಕೊಂಡು ಒಂದು ಚಾಲೆಂಜ್ ಆಗಿ ತಕೊಂಡು ವಿದ್ಯಾರ್ಥಿಗಳಿಂದ ಸಂಘಟನೆ ಮಾಡಿಕೊಂಡು ಸ್ಟ್ರೈಕ್ ಆಗುವಾಗೆಲ್ಲ ಸ್ಟ್ರೈಕ್ ಗೊತ್ತಿದೆ ನಿಮ್ಗೆ, ವಿದ್ಯಾರ್ಥಿಗಳ ಮನೋಭಾವ, ಸ್ಟ್ರೈಕಿಗೆ ಹೋಗುವಂಥದ್ದು, ಅದನ್ನ ನಿಲ್ಲಿಸಿ ಹೀಗೆ ಹಲವು ದೃಷ್ಟಿಯಿಂದ ಕಾಲೇಜನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿತ್ತು. ಡೆವಲಪ್ಮೆಂಟ್ ದೃಷ್ಟಿಯಿಂದ ಎಲ್ಲರನ್ನ ಅಪ್ರೋಚ್ ಆಗಿ, ಸರ್ಕಾರಿ ಕಾಲೇಜ್ ಆದ್ರಿಂದ ಅದಕ್ಕೆ ಕೇಳುವವರು ಬಹಳ ಜನ ಇರ್ತಾರೆ, ಎಲ್ಲರೂ ನಮ್ಮನ್ನ ಕ್ವಶನ್ ಮಾಡುವರು. ಅದರಲ್ಲೂ ಜೊತೆಗೆ ಕಾರವಾರ ಸಣ್ಣ ಸಿಟಿ, ಸಣ್ಣದಾಯ್ತು ಅಂತಂದ್ರು ಮಾಧ್ಯಮದವ್ರು ಬಂದ್ಬಿಡ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಒಂದು ಚಾಲೆಂಜ್ ತಕೊಂಡು ಕಾರವಾರದಲ್ಲಿ ಮಾಡ್ತಾ ಇದ್ದೆ. ಜೊತೆಗೆ ನಾನು ಆ ಸಂದರ್ಭದಲ್ಲೇನೆ 2000ದಿಂದ 2004 ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಮೆಂಬರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೆ. ಸೊ ಹೀಗೆ ಒಂದು ಸಾಮಾಜಿಕ ಸೇವೆ ಜೊತೆಗೆ ಕಾಲೇಜಿನಲ್ಲೂ ಕಾರ್ಯನಿರ್ವಹಿಸ್ತಾ ಬಂದೆ. 2020 ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸಿ 2020 ಏಪ್ರಿಲ್ ಅಲ್ಲಿ ನಾನು ನಿವೃತ್ತಿ ಹೊಂದಿದ್ದೇನೆ. 2020 ಏಪ್ರಿಲ್ ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಿವೃತ್ತಿ ಹೊಂದಿದ್ದೆ. ಅವಾಗ ಕೋವಿಡ್ ಸಂದರ್ಭನೇ ಆಗಿತ್ತು. ಆ ಏಪ್ರಿಲ್ ಅಲ್ಲಿ ನಿವೃತ್ತಿ ಹೊಂದಿದೆ. ಮತ್ತು ಜೊತೆಗೆ ನಾನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ನಮ್ಗೆ ಗೊತ್ತಿದೆ, ರೆಡ್ ಕ್ರಾಸ್ ಸಂಸ್ಥೆ ಬಹಳ ದೊಡ್ಡ ಅದು ಇಂಟರ್ನ್ಯಾಷನಲ್ ಲೆವೆಲ್ ಸಂಸ್ಥೆ. ಅದು ರೆಡ್ ಕ್ರಾಸ್ ಸಂಸ್ಥೆಯ ಚೇರ್ಮನ್ ಆಗೂ ಕೂಡ 2015ರಿಂದ ಇವತ್ತಿನವರೆಗೂ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಕೋವಿಡ್ ಸಂದರ್ಭದಲ್ಲಿ ಬಹಳ ವರ್ಕ್ ಆಗ್ತಾ ಇತ್ತು, ಬಹಳ ಜನರಿಗೆ ಅನುಕೂಲತೆ ಮಾಡಿಕೊಟ್ಟಿದ್ದೇವೆ ರೆಡ್ ಕ್ರಾಸ್ ಇಂದನೂ ಸಹಿತ. ಹೀಗೆ ಒಂದು ಚಾಲೆಂಜ್ ಆಗಿ ಸಾಮಾಜಿಕ ಸೇವೆ ಜೊತೆಗೆ ವಿದ್ಯಾರ್ಥಿ ಕಾಲೇಜಿಂದು ಕಾರ್ಯನಿರ್ವಹಿಸ್ತಾ ಬಂದಿದ್ದೇನೆ. ಈಗಲೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದೇನೆ. ತುಂಬಾ ಒಳ್ಳೆ ಕೆಲಸಗಳನ್ನು, ತುಂಬಾ ಅಂದ್ರೆ ಸಮಾಜಕ್ಕೆ ಕೂಡ ಒಂದು ಒಳ್ಳೆ ಸೇವೆ ಮಾಡಿಕೊಂಡು ಬರ್ತಾ ಇದ್ದೀರಾ. ಆಫ್ಟರ್ ರಿಟೈರ್ಮೆಂಟ್ ಆದರೂ ಕೂಡ ಈ ರೆಡ್ ಕ್ರಾಸ್ ಸೊಸೈಟಿ ಮೂಲಕವಾಗಿ ಕೂಡ ನೀವು ಸಮಾಜಕ್ಕೆ ಒಂದು ಸೇವೆ ತಲುಪಿಸ್ತಾ ಇದ್ದೀರಾ. ಅದು ಒಂದು ದೊಡ್ಡ ಮಾತು. ಯಾಕಂದರೆ ಕೆಲವು ಸಲ ನಮಗೆ ಏನೆಲ್ಲ ಒಂದು ಒಳ್ಳೆ ಕೆಲಸ ಮಾಡಬೇಕಂತ ಮನಸ್ಸಿರುತ್ತೆ, ಆದರೆ ಕೆಲವು ಸಲ ನಮಗೆ ಆ ಒಂದು ವಿಧಾನ ಗೊತ್ತಿರೋಲ್ಲ, ಯಾವ ರೀತಿಯಿಂದ ನಾವು ಮಾಡಬೇಕು, ಹೇಗೆ ಮಾಡಬೇಕು. ಬರೀ ನಾವು ಒಂದು ಡೊನೇಟ್ ಮಾಡಿದರೆ ನಾವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಂಗಲ್ಲ, ಆದರೆ ನಾವು ಅವರ ಜೊತೆ ಸೇರಿ ಒಂದು ಕೈಯಲ್ಲಿ ಕೈ ಹಾಕ್ಕೊಂಡು ಸೇರಿ ಆವಾಗ ನಾವು ಕೆಲಸ ಮಾಡ್ತೀವಿ, ಆವಾಗ ಅನಿಸ್ತದೆ ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಅದು ಕೂಡ ನೀವು ಕೋವಿಡ್ ಟೈಮಲ್ಲಿ ರಿಟೈರ್ಮೆಂಟ್ ಆದಾಗ ಈ ಒಂದು ರೆಡ್ ಕ್ರಾಸ್ ಸೊಸೈಟಿಯ ಮೂಲಕವಾಗಿ ನೀವು ಜನರಿಗೆಲ್ಲ ಹೆಲ್ಪ್ ಮಾಡಿದ್ರಿ ಕೋವಿಡ್ ಟೈಮಲ್ಲಿ. ಅದು ದೊಡ್ಡ ಮಾತು. ಯಾಕಂದರೆ ಆ ಟೈಮಲ್ಲಿ ಜನರು ಹೊರಗೆ ಹೋಗಲಿಕ್ಕೆ ಹಿಂದೆ ಇದು ಮಾಡ್ತಾಯಿದ್ರು, ಹೋಗಬೇಕೋ ಬೇಡವೋ, ಅವರನ್ನು ಹೇಗೆ ನಾನು ಹೆಲ್ಪ್ ಮಾಡಬೇಕು, ಏನು ಮಾಡಬೇಕು ಅಂಥೇಳಿ. ಆದರೂ ಕೂಡ ನಾನು ಎಷ್ಟೋ ಜನರನ್ನು ಮೀಟ್ ಆಗಿದ್ದಾನೆ, ಅವರು ಕೂಡ ಎಲ್ಲ ತುಂಬ ಈ ಕೋವಿಡ್ ಟೈಮಲ್ಲಿ ಹೆಲ್ಪ್ ಮಾಡಿದ್ದಾರೆ ಜನರಿಗೆ. ಸೊ ಒಳ್ಳೆ ಕೆಲಸ ಹೆಗಡೆ ಅವರೇ, ಈ ಥರದ್ದು ಒಳ್ಳೆ ಕೆಲಸ ಆಗ್ತಾ ಇರಲಿ, ಒಳ್ಳೇದಾಗ್ತಾ ಇರಲಿ ಅಂತ ನಾವು ಆ ಪರಮಾತ್ಮನಲ್ಲಿ ಕೇಳ್ಕೊತೀವಿ. ಸೊ ನಿಮಗೆ ಈಗ ನೀವು ಅಂದರೆ ಏನಾದರೂ ಒಂದು ಫ್ರೀ ಸರ್ವಿಸ್ ಕೊಡುವ ಒಂದು ಅಂದಾಜಿದೆನಾ? ಈ ವಿದ್ಯಾರ್ಥಿಗಳಿಗಾಯಿತು ಅಥವಾ ಒಂದು ಯಾರಿಗಾದರೂ ಒಂದು ಕಲೀಲಿಕ್ಕೆ ಏನಾದರೂ ಮನಸ್ಸಿದ್ರೆ ಅವರಿಗೆ ಒಂದು ಹೇಳಿಕೊಡೋ ಒಂದು ಸಂದರ್ಭ ಏನಾದ್ರು ಬಂದಿದೆಯಾ? ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಅದು ಈಗ ನಾನು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿರುವಾಗ್ಲೇನೆ ಕಾರವಾರದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಆಯ್ತು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಆಯ್ತು. ಆ ಸಂದರ್ಭದಲ್ಲೂ ಕೂಡ ನಾನು ಇಂಜಿನಿಯರಿಂಗ್ ಕಾಲೇಜ್ 6 ತಿಂಗಳವರೆಗೆ ಎರಡು ಪ್ರಿನ್ಸಿಪಾಲ್ ಆಗಿ ಕಾರ್ಯನಿರ್ವಹಿಸಿ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ನಾನೇ ಮಾಡಿದ್ದೆ ಕಾರವಾರದಲ್ಲಿ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ. ಹೀಗೆ ವಿದ್ಯಾರ್ಥಿಗಳ ಜೊತೆಗೆ ನಿರಂತರವಾಗಿ ಸಂಪರ್ಕ ಇವತ್ತಿಗೂ ಇದೆ. ನಾನು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ತಾ ಇರ್ತೇನೆ, ನಮ್ಮ ಪಾಲಿಟೆಕ್ನಿಕ್ ಕಾಲೇಜಿಗೆ ಹೋಗ್ತಾ ಇರ್ತೇನೆ. ವಿದ್ಯಾರ್ಥಿಗಳು ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ತೊಂದರೆ ಇದ್ದಾಗಿ ತಿಳಿಸಿದಾಗ ನಾವು ಸಹಾಯ ಮಾಡ್ತಾ ಇದ್ದೇನೆ. ಯಾಕೆಂತಂದ್ರೆ ನಾನು ಇವತ್ತಿಗೂ ಸಹಿತ ರೆಡ್ ಕ್ರಾಸ್ ಸಂಸ್ಥೆ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸಿದಾಗ ಅಲ್ಲಿ ಕಾಲೇಜುಗಳಲ್ಲಿ ಯೂತ್ ರೆಡ್ ಕ್ರಾಸ್ ವಿಂಗ್ ಇರ್ತದೆ. ಕಾಲೇಜುಗಳಿಗೆಲ್ಲ ಭೇಟಿ ಆಗ್ತಾ ಇರ್ತೇನೆ. ಯೂತ್ ರೆಡ್ ಕ್ರಾಸ್ ವಿಂಗ್ ಮೂಲಕ ನಾನು ಅಲ್ಲಿ ಹೋಗಿ ಅವರಿಗೆ ವಿದ್ಯಾರ್ಥಿ ಜೀವನದ ಬಗ್ಗೆ ಪ್ರತಿಯೊಂದು ಗೈಡೆನ್ಸ್ ಅನ್ನ ಕೊಡ್ತಾ ಇರ್ತೇನೆ. ಜೊತೆಗೆ ನಾನು ನಿವೃತ್ತಿ ಆದ ನಂತರ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘ ಅಂತಿದ್ರು, ನೌಕರ ಸಂಘ ಆವಾಗ ಇತ್ತು, ಅವಾಗ್ಲೂ ಕಾರ್ಯನಿರ್ವಹಿಸ್ತೇನೆ. ನಿವೃತ್ತ ನೌಕರ ಸಂಘ ಅಂತೇಳಿ ಕೂಡ ಇದೆ, ಅದ್ರ ಜಿಲ್ಲಾಧ್ಯಕ್ಷನಾಗಿ ಕೂಡ ಕಳೆದ 4 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಿವೃತ್ತರಿಗೂ ಸಹಿತ ಸಹಾಯ ಮಾಡುವಂಥದ್ದು, ಅವರ ಫ್ಯಾಮಿಲಿಗೆ
ಪೆನ್ಷನ್ ಬಗ್ಗೆ, ಅವ್ರು ಯಾವುದೇ ತೊಂದರೆಗಳಿದ್ರು ಸಹಿತ ನಾವು ಸಾಮಾಜಿಕವಾಗಿ ಒಂದು ನಿವೃತ್ತಿ ನೌಕರ ಸಂಘದ ಮೂಲಕ ಸಹಾಯ ಮಾಡ್ತಾ ಇದ್ದೀವಿ. ನಿವೃತ್ತರು ಸಾಕಷ್ಟು ಜನ ನಮ್ಮನ್ನ ಅಪ್ರೋಚ್ ಆಗ್ತಾರೆ. ಅವರಿಗೆ ಪೆನ್ಷನ್ ಬರುವ ತೊಂದರೆಗಳಿದ್ರೆ, ಯಾವುದೇ ಒಂದು ತೊಂದರೆಗಳಿದ್ರೆ ಅದನ್ನ ನಾನು ಬೆಂಗಳೂರು ಮಟ್ಟದವರೆಗೂ ಹೋಗಿ ಅವ್ರಿಗೆ ಕಷ್ಟಗಳನ್ನು ಪರಿಹರಿಸುವಲ್ಲಿ ನಾನು ಸಹಾಯ ಇವತ್ತಿಗೂ ಮಾಡ್ತಾ ಇದ್ದೇನೆ. ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದೇನೆ. ಮತ್ತೆ ಎಲ್ಲ ದೃಷ್ಟಿಯಿಂದ ಜೊತೆಗೆ ಮೆಡಿಕಲ್ ಕಾಲೇಜ್ ಇದೆ ಕಾರವಾರದಲ್ಲಿ, ಅಲ್ಲೂ ಕೂಡ ಎಥಿಕಲ್ ಕಮಿಟಿ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹೀಗೆ ಒಂದು ಸಾಮಾಜಿಕ ಸೇವೆ. ನೀವು ಹೇಳಿದಾಗೆ ನಿವೃತ್ತಿ ಆದ ನಂತರ ನಾವು ಖಾಲಿ ಕೂತ್ರೆ ನಮ್ಮ ಜೀವನವೂ ಆರೋಗ್ಯನೂ ಕೆಡುತ್ತದೆ. ಮಾತ್ರ ಒಂದು ಜೀವನನು ಇರುವಷ್ಟು ದಿವಸ ಸಾಮಾಜಿಕ ಸೇವೆ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಬೇಕು ಭಾವನೆಯನ್ನ ಇವತ್ತಿಗೂ ನಾನು ಮುಂದುವರ್ಸ್ಕೊಳ್ತಾ ಇದ್ದೇನೆ. ನೀವು ಕೇಳಿದ ಕ್ವಶನ್ ನಿಜವಾಗಿ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ. ನಿಮ್ಮ ಜೊತೆಗೆ ನಮ್ಮ ಅನುಭವನ ಹಂಚಿಕೊಂಡದ್ದು ಬಹಳ ಸಂತೋಷ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ. ಸೊ ಹೆಗಡೆ ಅವರೇ, ನಾವು ಫೈನಲ್ ಸೆಗ್ಮೆಂಟ್ಗೆ ಬರೋಣ. ಇನ್ನೊಂದು ಸಣ್ಣ ಬ್ರೇಕ್ ತಗೊಂಡು ಆಮೇಲೆ ನಾವು ಫೈನಲ್ ಸೆಗ್ಮೆಂಟ್ಗೆ ಬಂದು ಈ ಕಾರ್ಯಕ್ರಮವನ್ನು ಮುಗಿಸೋಣ. ಇನ್ನೊಂದು ಹಾಡು ಕೇಳ್ಕೊಂಡು ಬರೋಣ ನಮ್ಮ ರಾಜ್ಕುಮಾರ್ ಅವರದ್ದು. ಓಕೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಆ ಕೆಂಪು ತಾವರೆ ಆ ನೀರಿಗಾದರೆ, ಈ ಹೊನ್ನ ತಾವರೆ ನನ್ನಾಸೆಯಾಸರೆ. ಆ ಮಿಂಚೆಂಬ ಬಳ್ಳಿಗೆ ಮೇಘದ ಸರೆ, ಈ ಹೆಣ್ಣ ಬಾಳಿಗೆ ನಿನ್ನ ತೋಳಿನ ಸರೆ. ಓ ಯುಗಗಳು ಜಾರಿ ಉರುಳಿದರೇನು, ನಾನೆ ನೀನು ನೀನೆ ನಾನು, ಆದ ಮೇಲೆ ಬೇರೇನಿದೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ರವಿಯನ್ನು ಕಾಣದೆ ಹಗಲೆಂದು ಆಗದು, ನಿನ್ನನ್ನು ನೋಡದೆ ಈ ಪ್ರಾಣ ನಿಲ್ಲದು. ಕಡಲನ್ನು ಸೇರದ ನದಿಯಲ್ಲಿ ಕಾಣುವೆ, ನಿನ್ನನ್ನು ಸೇರದೆ ನಾ ಹೇಗೆ ಬಾಳುವೆ. ಆ ವಿರಹದ ನೋವ ಮರೆಯಲಿ ಜೀವ, ಹೂವು ಗಂಧ ಸೇರಿದಂತೆ ಪ್ರೇಮದಿಂದ ನಿನ್ನ ಸೇರುವೆ. ಎಲ್ಲೆಲ್ಲಿ ನೋಡಲಿ ನಿನ್ನ
Good morning, good afternoon, and good evening, and welcome to Kannadavani show. Your friend Raju Kulkarni welcoming you all to this weekly talk show on Kannadavani. ನಮ್ಮ ಈ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ತಾರೀಕು 26ನೇ ತಾರೀಕು ಏಪ್ರಿಲ್ 2026. ಆಲ್ರೆಡಿ 4 ತಿಂಗಳು ಮುಗಿದೋಗಿದೆ 2026ನೇ ಇಸ್ವಿಯಲ್ಲಿ. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಆಲ್ಮೋಸ್ಟ್ ನಾವು ಈಗ ಫೈನಲ್ ಸೆಗ್ಮೆಂಟಿಗೆ ಇವತ್ತು ಈಗ ಕಾಲಿಡ್ತಾ ಇದ್ದೀವಿ. ಮಿಸ್ಟರ್ ವಿಶ್ವನಾಥ್ ಹೆಗಡೆ, ಅವ್ರು ರಿಟೈರ್ಡ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಕಾರವಾರದಿಂದ. ಆ್ಯಂಡ್ ವಿಶ್ವನಾಥ್ ಹೆಗಡೆ ಅವರು ಭಟ್ಕಳ ಇಂಜಿನಿಯರಿಂಗ್ ಕಾಲೇಜಿಂದ ತಮ್ಮ ಇಂಜಿನಿಯರಿಂಗ್ ಓದು ನಡೆಸುತ್ತಾ ಹಾಗೆಯೇ ಮುಂದೆ KEB ಮತ್ತು ತಮ್ಮ MTech ಕೂಡ ಮುಗಿಸಿ ಕಾರವಾರದಲ್ಲಿ 40 ವರ್ಷದಿಂದ ಸೆಟ್ಲ್ ಆಗಿ ಇದು ಪಾಲಿಟೆಕ್ನಿಕ್ಕಿಂದ 2020ನೇ ಇಸ್ವಿಯಲ್ಲಿ ರಿಟೈರ್ ಆಗಿದ್ದಾರೆ. ಈಗ ಹಲವಾರು ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಅವರದ್ದು ಮನಸ್ಸು ಯಾವಾಗಲೂ ಮುಂದೆ ಇರುತ್ತೆ. ಅವರು ಕಾಲೇಜ್ ಟೈಮಲ್ಲಿ ಪ್ರಿನ್ಸಿಪಲ್ ಆದಾಗಲೇ ಮಾಡ್ತಾಯಿದ್ರು. ರೆಡ್ ಕ್ರಾಸ್ ಸೊಸೈಟಿಯ ಚೇರ್ಮನ್ ಆಗಿ ಇನ್ನೂ ಕೂಡ ಒಂದು ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗೆಯೇ ಹಲವಾರು ಥರದ ಒಂದು ಸಹಾಯ, ಹೆಲ್ಪ್, ಯಾರಿಗೆ ಸಪೋರ್ಟ್ ಬೇಕು, ವೆದರ್ ಇಟ್ ಈಸ್ ಇನ್ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ ಆಯಿತು ಅಥವಾ ಬೇರೆ ಯಾರಿಗಾದ್ರೂ ಸ್ಟೂಡೆಂಟ್ಸಿಗೆ ಆಯಿತು, ಅವರು ಯಾವಾಗಲೂ ಒಂದು ಕಾಲು ಮುಂದಿಟ್ಕೊಂಡೆ ಈ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಹೆಗ್ಡೆ ಅವರೇ, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ನಾನು 3 ಹಾಡುಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಚೂಸ್ ಮಾಡಿದ್ದು ಯಾಕೆ ಅಂತ ಹೇಳಿದರೆ, 24ನೇ ತಾರೀಕಿಗೆ ಅವರ ಹುಟ್ಟು ಹಬ್ಬ ಇತ್ತು. ಅದು ಒಂದು ಗೌರವ. ಡಾಕ್ಟರ್ ರಾಜ್ಕುಮಾರ್ ಅಂದರೆ ಏನೋ ಒಂದು ಖುಷಿ ನಮ್ಮ ಕರ್ನಾಟಕದ ರಾಜ್ಯಕ್ಕೆ. ಅವರಂಥ ಒಂದು ಆ್ಯಕ್ಟರ್ ಸಿಗೋದು ತುಂಬ ಕಷ್ಟ ನಮ್ಮ ಕನ್ನಡ ಇದಕ್ಕೆ. ಇರಲಿ. ಸೊ ಆದರೆ ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ನಮ್ಮ ವಿಶ್ವನಾಥ್ ಹೆಗಡೆ ಅವರು, ಸೊ ಅವರ ಮೇಲೆ ನಮ್ಮ ಫುಲ್ ಫೋಕಸ್ ಇದೆ. ಸೊ ಅದರಿಂದಾಗಿ ನಾವು ಅವ್ರ ಬಗ್ಗೆ ಮಾತಾಡೋಣ. ಹೆಗಡೆ ಅವರೇ, ಫೈನಲ್ ಸೆಗ್ಮೆಂಟ್ ಆಫ್ ದ ಶೋ, ನಿಮ್ಮ ಕಡೆಯಿಂದ ನಮ್ಮ ಪ್ರೇಕ್ಷಕರಿಗೆ ಆಯಿತು, ನಮ್ಮ ಯಂಗ್ ಜನ್ರೇಷನ್ಗೆ ಆಯಿತು, ಏನಾದರೂ ಒಂದು ಮೆಸೇಜ್ ಪ್ಲೀಸ್. ಈಗಾಗಲೇ ನಮ್ಮ ಅನುಭವವನ್ನು ಹಂಚಿಕೊಂಡಿದ್ದೇವೆ. ಇದನ್ನ ನಮ್ಮ ಮುಂದಿನ ಜನಾಂಗ ಇದನ್ನ ತಿಳ್ಕೋಬೇಕು ಅಂತ ಹೇಳೋದು ನಮ್ಮ ಉದ್ದೇಶ. ಮುಂದಿನ ಜನಾಂಗಕ್ಕೆ ಅವರು ಸಂಸ್ಕಾರ ಕಲ್ತ್ಕೊಳ್ಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಯಾವ ರೀತಿ ಇರಬೇಕು, ತಾವು ಹಿರಿಯರನ್ನ ಯಾವ ರೀತಿ ಗೌರವಿಸ್ಬೇಕು. ಮತ್ತೆ ಅದೇ ರೀತಿ ಇನ್ನೊಂದು ವಿಶೇಷತೆ ಅಂತಂದ್ರೆ, ಈಗಿನ ವಿದ್ಯಾರ್ಥಿಗಳಲ್ಲಿ, ಈಗಿನ ಯಂಗ್ ಜನರೇಷನ್ ಅಲ್ಲಿ ಸೇವಿಂಗ್ಸ್ ಮೈಂಡ್ ಇಲ್ಲ. ನಾನು ತಿಳ್ಕೊಂಡದ್ದು ಯಾಕೆಂತಂದ್ರೆ, ಆನ್ಲೈನ್ ಪರ್ಚೇಸ್ ಅಂತ ಸೇವಿಂಗ್ಸ್ ಮೈಂಡ್ ಇಲ್ಲ. ಅದನ್ನ ಉಳಿಸ್ಕೋಬೇಕು. ಯಾವ ರೀತಿ ನಾವು ಕಷ್ಟಪಟ್ಟು ಮೇಲ್ ಬಂದಿದ್ದೇವೆ, ಯಾವ ರೀತಿ ನಾವು ಇವತ್ತಿಗೂ ಸೇವಿಂಗ್ಸ್ ಮೈಂಡ್ ಇಟ್ಕೊಂಡು ಮುಂದಿನ ಜನಾಂಗಕ್ಕೆ ಅನುಕೂಲ ಆಗ್ಲಿ, ಮುಂದಿನ ವಿದ್ಯಾರ್ಥಿ ತಮ್ಮ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ನಾವು ಯಾವ ರೀತಿ ಮಾಡ್ಕೊಂಡ್ ಬಂದಿದ್ದೇವೆ, ಅದನ್ನ ಈಗಿನ ಯಂಗ್ ಜನರೇಷನ್ ಮಾಡ್ಕೋಬೇಕು ಅಂತ ನಂದು ಒಂದು ಅನಿಸಿಕೆ. ಒಂದು ಯಾಕೆಂತಂದ್ರೆ ಒಂದು ವಿದ್ಯಾರ್ಥಿಗಳಿಗೆ ಅಥವಾ ಒಂದು ಮನಸ್ಸಿಂದ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಅದನ್ನ ಅವರು ಇಟ್ಕೊಳ್ಳಿ, ಸೇವಿಂಗ್ಸ್ ಮಾಡ್ಕೊಳ್ಳುವಂತ ಮನೋಭಾವನ ಬೆಳೆಸ್ಕೊಳ್ಳಿ, ಮತ್ತೆ ಹಿರಿಯರನ್ನ ಗೌರವಿಸುವ ಮನೋಭಾವನ ಬೆಳೆಸ್ಕೊಳ್ಳಿ. ನಾವು ಸಹಿತ ಸಮಾಜ, ನಮ್ಮ ಜೊತೆ ಸಮಾಜ, ಯಾಕೆಂದ್ರೆ ನಾವು ಪಡೆದದ್ದು ಅದೇ ಇದೆ. ನಾವ್ ಎಷ್ಟು ದುಡ್ಡು ಸಹಿತ ನಾವ್ ಎಷ್ಟು ಪಡ್ಕೊಂಡ್ ಬಂದೇವೋ ಅಷ್ಟೇನೆ ನಮ್ಗೆ ಸಿಕ್ಕುದು. ಹಾಗಾಗಿ ಕೊಟ್ಟಿದ್ದು ನಮಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ ಹೇಳ್ತಾರೆ. ನಾವ್ ಎಷ್ಟು ವಿದ್ಯಾಭ್ಯಾಸ ಆಗಿರ್ಬೋದು, ಧನ ಆಗಿರ್ಬೋದು, ನಾವು ಏನು ದಾನ ಮಾಡ್ತೇವೆ ಅದು ನಮ್ಮ ಜೊತೆಗಿರ್ತವೆ, ನಮ್ಮನ್ನ ನೆನ್ಸ್ಕೊತಾರೆ. ನಾವು ಊಟ ತಿಂಡಿ ಮಾಡೋದು ನಮಗೂ ಮಾತ್ರ ಗೊತ್ತಿರ್ತದೆ. ಆದ್ರೆ ಈ ರೀತಿ ನಾವು ಒಂದು ಜನತೆಗೆ ನಾವು ಬೇಡ್ಕೊಳ್ಳೋದು, ಅದನ್ನು ವಿನಂತಿಸ್ಕೊಳ್ಳೋದು ಏನಂತಂದ್ರೆ, ನೀವು ಸಹಿತ ಸಮಾಜ ಸೇವೆ ಮಾಡಿ, ವಿದ್ಯಾರ್ಥಿಗಳ ಜೀವನದಲ್ಲೂ ಸಹಿತ ಸಂಸ್ಕಾರ ಕಲ್ತ್ಕೊಳ್ಳಿ, ಹಿರಿಯರಿಗೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ. ಆ ಮೂಲಕ ಸಮಾಜದಲ್ಲಿ ಒಳ್ಳೆಯ ಪ್ರಗತಿ ಹೊಂದಿ, ನಿಮ್ಮ ಕುಟುಂಬದ, ನಿಮ್ಮ ದೇಶದ, ನಿಮ್ಮ ಪ್ರತಿಯೊಂದು ದೃಷ್ಟಿಯಲ್ಲಿ ನೀವು ಒಂದು ಸಾಮಾಜಿಕ ಸೇವಕರಾಗಿ ಕಾರ್ಯನಿರ್ವಹಿಸಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ವಿಶ್ವನಾಥ್ ಹೆಗಡೆ ಅವರೇ, ತುಂಬ ಒಳ್ಳೆ ಮಾತುಗಳು. ಒಂದು ಅಂದರೆ ಎವ್ರಿ ಸೆಂಟೆನ್ಸ್ ನೀವು ಹೇಳಿದ್ದು ಎಷ್ಟು ಕರೆಕ್ಟ್ ಇದೆ ಅಂತ ಹೇಳಿದರೆ, ಈಗಿನ ಕಾಲದಲ್ಲಿ ಸ್ಪೆಷಲಿ ಯಂಗ್ ಜನ್ರೇಷನಿಗೆ ಉಳಿತಾಯ ಮಾಡಬೇಕು, ಸೇವಿಂಗ್ಸ್ ಮಾಡಬೇಕಂತ ಒಂದು ಅವರಿಗೆ ಅದು ಕಾನ್ಸೆಪ್ಟೇ ಬೇರೆ ಇದೆ. ಆ್ಯಂಡ್ ಸೊ ನೀವು ಹೇಳಿದ್ದು 100% ನಾನು ಒಪ್ತೀನಿ ಅದರ ಬಗ್ಗೆ. ಯಾಕಂದರೆ ಅವರಿಗೆ ಆ ಕಾನ್ಸೆಪ್ಟ್ ಏನು ಅಂತ ಅರ್ಥನೇ ಆಗ್ತಾಯಿಲ್ಲ. ಅವರದ್ದಂಥ ಲೈಫ್ ಅಂದರೆ ಇವತ್ತು ನಾವು ಏನು ಗಳಿಸ್ತೇವೆ,
ಇವತ್ತನ್ನೇ ನಾವು ಅದನ್ನು ಎಂಜಾಯ್ ಮಾಡಿ ಮುಂದೆ ಹೊರಡಬೇಕು ಅಂತ. ಆದರೆ ನೀವು ಹೇಳಿದ್ದು 100% ಕರೆಕ್ಟು. ಸೊ ಇದೊಂದು ಒಳ್ಳೆಯ ಒಂದು ಮೆಸೇಜ್ ತಗೊಂಡು ಅಲ್ಲಿ ಯಾರು ಪೇರೆಂಟ್ಸ್ ಇದ್ದೀರಾ, ನೀವು ಅಲ್ಲಿ ನೋಡ್ತಾ ಇದ್ದೀರಾ, ಇದನ್ನು ನೋಡಿ ನಿಮ್ಮ ಒಂದು ಯಂಗ್ ಜನ್ರೇಷನಿಗೆ ತಲುಪಿಸ್ಬೇಡಿ. ಯಾಕಂದರೆ ಹಾಗೆಯೇ ರೆಸ್ಪೆಕ್ಟ್ ಕೂಡ ಕೊಡುವುದು ಒಂದು ಇಂಪಾರ್ಟೆಂಟ್. ನಮ್ಮ ಕಲ್ಚರ್, ನಮ್ಮ ಇಂಡಿಯಾದ ಟ್ರೆಡಿಷನಲ್ಲಿ ಅದೊಂದು ಬಿಲ್ಟ್ ಇನ್ ಅಂತ ಹೇಳ್ತೀವಿ ನಾವು. ಅದೊಂದು ಡಿಫಾಲ್ಟ್ ಆಗಿ ಬಂದಿರುತ್ತೆ ನಮ್ಮ ಸಂಸ್ಕಾರ, ನಮ್ಮ ಇದನ್ನೆಲ್ಲ ನಾವು ನೋಡಿದಾಗ. ಸೊ ನಮ್ಮ ಹಿರಿಯರು ನಮಗೆ ಕಲಿಸಿದ್ದು ಅದನ್ನು ನಾವು ಒಂದು ಲೆಗಸಿಯಾಗಿ ಮುಂದೆ ತರಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡುವುದೇ ನಮ್ಮ ಉದ್ದೇಶ, ನಮ್ಮ ಕರ್ತವ್ಯ. ಎಷ್ಟು ಸುಂದರವಾದ ನಿಮ್ಮ ಮೆಸೇಜು ಹೆಗ್ಡೆ ಅವರು, ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು. ಹಾಗೆಯೇ ನಿಮಗೆ ತುಂಬ ಥ್ಯಾಂಕ್ಸ್. ನೀವು ಈ ಫುಲ್ 1 hour ಕೊಟ್ಟರೆ ಎಷ್ಟು ಸುಂದರವಾಗಿ ನೀವು ಮಾತಾಡಿದ್ರಿ. ನಮ್ಮ ಎಲ್ಲ ಪ್ರಶ್ನೆಗೂ ಕೂಡ ಎಷ್ಟು ಒಳ್ಳೆಯದಾಗಿ ನಿಮ್ಮದು ಆನ್ಸರ್ ಇತ್ತು. ಅದು ತುಂಬ ಖುಷಿ ಆಯಿತು. ನಿಮ್ಮ PhDಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ನಾವು ಕನ್ನಡವಾಣಿ ಮತ್ತು ಕನ್ನಡವಾಣಿ ಪ್ರೇಕ್ಷಕರಿಂದ ನಿಮಗೆ ಒಳ್ಳೆಯದಾಗಲಿ. ಹಾಗೆಯೇ ಆ ಪರಮಾತ್ಮನು ಇನ್ನೂ ನಿಮಗೆ ಧೈರ್ಯ ಕೊಡಲಿ, ಇನ್ನೂ ಶಕ್ತಿ ಕೊಡಲಿ, ನೀವು ಒಳ್ಳೆಯ ಕಾರ್ಯ ಮಾಡಲಿ ಅಂತ ಹೇಳಿ ಅನಿಸ್ಕೋತಾ ಇವತ್ತಿನ ಕಾರ್ಯಕ್ರಮ ನಾವು ಇಲ್ಲೇ ಸೈನ್ ಆಫ್ ಮಾಡ್ತೀವಿ. ಹಾಗೆ ಪ್ರೇಕ್ಷಕರಿಗೂ ಹೇಳ್ತೇನೆ, ಮುಂದಿನ ವಾರ ತುಂಬ ಅವಕಾಶಕ್ಕಾಗಿ ಧನ್ಯವಾದ. ಅವಕಾಶಕ್ಕಾಗಿ ಧನ್ಯವಾದ. ಎಲ್ಲರಿಗೂ ಧನ್ಯವಾದ. ನಿಮಗೂ ಧನ್ಯವಾದ. ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್. ಕನ್ನಡ ವಾಹಿನಿ ಒಳ್ಳೇದಾಗ್ಲಿ. ಕನ್ನಡ ವಾಹಿನಿ ಮುಂದೆ ಇದೇ ರೀತಿ ಒಳ್ಳೆ ರೀತಿಯ ಕಾರ್ಯನಿರ್ವಹಿಸಲಿ ಅಂತೇಳಿ ಆ ಭಗವಂತ ಇಡಗುಂಜಿ ಗಣಪತಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ಸೊ ಹಾಗೆ ಪ್ರೇಕ್ಷಕರಿಗೂ ಕೂಡ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನೀವು ಈ ಕಾರ್ಯಕ್ರಮ ನೋಡಿದ್ರಿ, ಒಳ್ಳೆ ಕಮೆಂಟ್ ಕೂಡ ಮಾಡಿದ್ರಿ. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಯಾಕಂದರೆ ಜಾಸ್ತಿ ಸಬ್ಸ್ಕ್ರಿಪ್ಷನ್ ಇದ್ದರೆ ಅದು ವ್ಯೂವರ್ಶಿಪ್ ಜಾಸ್ತಿ ಆಗುತ್ತೆ. ಹಾಗೆ ನಮ್ಮ ಪ್ರೇಕ್ಷಕರಿಗೂ ಕೂಡ ಒಂದು ಹುರುಪಿರುತ್ತೆ, ನಮ್ಮ ಗೆಸ್ಟ್ ಅವರಿಗೂ ಹುರುಪಿರುತ್ತೆ. ಇಷ್ಟು ಜನ ನೋಡ್ತಾ ಇದ್ದಾರೆ, ನಮ್ಮ ಕಾರ್ಯಕ್ರಮವನ್ನು ಆನಂದಿಸ್ತಾ ಇದ್ದಾರೆ ಅಂತೇಳಿ ಅದಕ್ಕೋರ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಹಾಗೆ ನಮ್ಮ ಚಾನಲ್ ಲಿಂಕನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಗೆಳೆಯ ಈ ವಾರ ಇಲ್ಲೇ ಸೈನ್ ಆಫ್ ಮಾಡ್ತಾ ಇದ್ದೀನಿ. ಮುಂದಿನ ವಾರ ಇನ್ನೊಬ್ಬರು ಗೆಸ್ಟನ್ನು ಕರ್ಕೊಂಡು ಬರ್ತಾ ಇದ್ದೀನಿ. ನೀವು ಡೆಫಿನೆಟಾಗಿ ಟ್ಯೂನ್ ಇನ್ ಮಾಡಿ. ಆದರೆ ಹೋಗೋ ಮೊದಲು ಒಂದು ಮಾತು, ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನೀನು ಕನ್ನಡವಾಗಿರು ಅಂತ ಹೇಳ್ತಾ ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಇವತ್ತಿನ ಕಾರ್ಯಕ್ರಮ ಸೈನ್ ಆಫ್ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. La 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 la